सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं द्रहजमहममेजं धेजमाम्ना जगेजं सदजमसदजेजं श्रीसहाजं भजेजम् अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम् भवति यदनुभावात् तेडमो कोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थक्षतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् 60 ವಿಜಯದಲ್ಲಿ 3ನೇ ಶ್ಲೋಕ ಜ್ಞಾನೋತ್ಸಾದನಾರ್ಥಂ ಸುರವರವಚಸಾ ಸೂಚಿತೋ ರೂಪ್ಯ ಭರ್ತ್ರ ಜಾತೋ ಮಧ್ಯಾಲಯಾರ್ಯಾತ್ ಗುರುಮಹಿ ತಪಸೋ ವಾಸುದೇವಾಭಿಧಾನಃ ಗೋದಾತ್ರೆ ಮೋಕ್ಷದಾತಾ ರಜತಪತಿಪದಾ ಸೇವಕೋ ಭೂತಭರ್ತ್ರಾ ಮಾನ್ಯಃ ಪ್ರಾಣಃ ಕುಲಿತ್ತೈರಪಿ ನಿಜ ಸಹಜಾ ತರ್ಪಿತಃ ಪ್ರೀಯತಾಂ ಮೇ. ರಾಯರು ಈ ಶ್ಲೋಕಕ್ಕೆ ಅವತಾರಿಕೆಯನ್ನ ಕೊಡ್ತಾರೆ. ಅಂದ್ರೆ ಮುಂದೆ ಈ ಶ್ಲೋಕದಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ, ಹಾಗೆ ಮುಂದಿನ ಗ್ರಂಥದಲ್ಲಿ ಸಂಪೂರ್ಣವಾಗಿ ಏನ್ ಸಿಗತ್ತೆ ಅಂದಾಗ 3ನೇ ಅವತಾರ ಅಂದ್ರೆ ಮಧ್ವಾಚಾರ್ಯರ ಏನು ಅವತಾರ ಏನಿದೆ, ಈ ಮಧ್ವಾಚಾರ್ಯ ಅವತಾರದಲ್ಲಿ ತಾವ್ ಏನೇನ್ ಲೀಲೆಗಳನ್ನ ಮಾಡಿದ್ರು, ಅವರ ಚಿಕ್ಕ ವಯಸ್ಸಿನಲ್ಲಿ ಯಾವ ಲೀಲೆ ಇತ್ತು ಅದನ್ನ, ಹಾಗೆ ಯೌವನದಲ್ಲಿ ಯಾವ ಲೀಲೆ, ಸನ್ಯಾಸಿಗಳಾದ ಮೇಲೂ ಅನೇಕ ಲೀಲೆಗಳನ್ನು ತೋರಿಸಿದ್ದಾರೆ. ಲೀಲೆಗಳು ಅಂದ್ರೆ ಶಿಷ್ಯರಿಗೆಲ್ಲ ತಮ್ಮ ಶಕ್ತಿಯನ್ನು ತೋರಿಸಿದ್ದಾರೆ. ಒಂದು ಕಡೆ ಹೋಗೋದು, ಭಿಕ್ಷೆ ಎಲ್ಲ ಆದ್ಮೇಲೆ ಬಾಳೆಹಣ್ಣು ತಗೊಂಡ್ರು. ಎಷ್ಟು ಬಾಳೆಹಣ್ಣು, ನಮಗ ಆಶ್ಚರ್ಯ ಆಗತ್ತೆ. ಅವರ ಒಳಗಡೆ ಇರುವಂತ ಅಗ್ನಿ ಎಷ್ಟು ದೊಡ್ಡದು, ಜಠರಾಗ್ನಿ ಅಂತ. ಈ ತರ ಪ್ರತಿಯೊಂದು ಕಡೆನೂ ಕೂಡ ಲೀಲೆಯನ್ನೇ ತೋರಿಸ್ತಾ ಬಂದ್ರು ಇಡೀ ಅವತಾರದಲ್ಲಿ. ಅದನ್ನ ಮೊದಲಿಗೆ ಏನ್ ಮಾಡ್ತಾರೆ, ಈ ಬಾಲಲೀಲೆಗಳೇನಿದೆ ಅದನ್ನ ಹೇಳ್ತಾರೆ. ಹಾಗೆ ಎಲ್ಲಿ ಅವತಾರ ಮಾಡಿದ್ರು ಈ ವಿಷಯಗಳನ್ನೆಲ್ಲ ಈ 3ನೇ ಶ್ಲೋಕದಲ್ಲಿ ಈಗ ತಿಳಿಸ್ತಾರೆ. ಮೊದಲಿಗೆ ಇಲ್ಲಿ ಶ್ಲೋಕದ ಸಾಮಾನ್ಯವಾದ ಅರ್ಥವನ್ನು ನೋಡೋಣ, ಆಮೇಲೆ ರಾಯರು ಅದಕ್ಕೆ ಏನು ವಿಶೇಷವಾಗಿ ವಿವರಣೆ ಕೊಟ್ಟಿದ್ದಾರೆ ಅದಕ್ಕೆ ಹೋಗೋಣ. ಅಜ್ಞಾನೋತ್ಸಾದನಾರ್ಥಂ ಅಂತ ಹೇಳಿದ್ರು. ವಾಯುದೇವರ ಅವತಾರ ಆಗಿದ್ದೆ ಭೂಮಿಗೆ ಯಾಕೆ? ಅಜ್ಞಾನ ಉತ್ಸಾದನಾರ್ಥಂ, ಅಜ್ಞಾನವನ್ನ ಕಡಿಬೇಕು ಅಂತ ಅರ್ಥ. ಸಜ್ಜನರಿಗೆ
ಅಜ್ಞಾನ ತುಂಬ ಹೋಗಿತ್ತು. ದೇವರ ಬಗ್ಗೆ ತಿಳಿದಿದ್ರು ತಿಳಿದಿರೋ ತರ ಇದ್ರು. ಸರಿಯಾದ ದಾರಿ ಸಿಕ್ಕಿರ್ಲಿಲ್ಲ, ಧರ್ಮ ಮಾರ್ಗ. ಹಾಗಾಗಿ ವಾಯುದೇವರು ಅದ್ ಸಿಗ್ಬೇಕು ಸಜ್ಜನರಿಗೆ ಅಂತ ಹೇಳಿ ವಾಯುದೇವರ ಅವತಾರ ಆಯ್ತು. ಅಜ್ಞಾನ ಕಳಿಲಿಕ್ಕೆ ಅಂತಾನೆ ಬಂದಿದ್ದವ್ರು, ಸುಮ್ನೆ ಬರ್ಲಿಲ್ಲ. ಸುರವರ ವಚಸ ಸೂಚಿತ. ಆ ಕಡೆ ದೇವತೆಗಳು ಯಾರ್ಯಾರಿದ್ರು ಎಲ್ಲರೂ ಹೋಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದಾರೆ. ಸುರವರ, ಸುರವರ ಅಂತಂದ್ರೆ ದೇವೇಂದ್ರ ಅಂತ ಅರ್ಥ. ದೇವತೆಗಳಲ್ಲಿ ವರ ಶ್ರೇಷ್ಠ, ಸ್ವರ್ಗಲೋಕಾಧಿಪತಿ. ಅವನ ಮಾತು ಅಂದ್ರೆ ಅವನ ಪ್ರಾರ್ಥನೆ, ದೇವರ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡಿದ್ರು. ಆಗ ಅವತಾರವನ್ನ ಮಾಡಿದ್ರು ಯಾರು? ವಾಯುದೇವರು. ಅದು ಹೇಗಾಕೆ? ಸುರವರ ವಚಸ. 2 ಸಲ ಇಟ್ಕೊಳ್ಬೇಕು ಈ ಶಬ್ದನ. ಸುರವರ ವಚಸ, ಒಂದು ಶಬ್ದ ಏನ್ ಹೇಳ್ತಾ ಇದೆ? ಸುರವರ ಅಂದ್ರೆ ದೇವತೆಗಳಲ್ಲಿ ಶ್ರೇಷ್ಠ ಇಂದ್ರ. ಆ ಇಂದ್ರದೇವರ ಪ್ರಾರ್ಥನೆ ಅಂತ ಅರ್ಥ, ಮಾತು ಅಂದ್ರೆ. ಇನ್ನೊಂದು ಸರಿ ಅರ್ಥ ಸುರವರ ಅಂದ್ರೆ ದೇವತೆಗಳ ಸಾರ್ವಭೌಮ ಯಾರು? ದೇವರೇ. ಹಾಗಾದ್ರೆ ಆ ಭಗವಂತನ ವಚಸ, ಆಜ್ಞೆ ಆಯ್ತು, ಅವನು ಮಾತಾಡಿದ. ಈ ಕಡೆ ಇಂದ್ರದೇವರು ಮಾತಾಡಿದ್ರು, ಭಗವಂತ ಮಾತಾಡಿದ ಆ ಕಡೆಯಿಂದ. ಏನಂತ ಮಾತಾಡಿದ? ಏನಿಲ್ಲ, ವಾಯು ನೀನ್ ಹೋಗು ಅಂತ ಹೇಳಿ ವಾಯುದೇವರಿಗೆ ಅಪ್ಪಣೆ ಮಾಡಿದ. ಯಾವ ರೀತಿ ಸೂಚನೆ ಕೊಟ್ಟನೋ ದೇವರು, ಹಾಗೆ ಅವತಾರವನ್ನ ಮಾಡ್ತಾರೆ. ಎಲ್ಲಿ ಅವತಾರ ಮಾಡ್ತಾರೆ? ಅದಕ್ಕೆ ಒಂದು ಸೂಚನೆ ಸಿಕ್ತಾ ಅಂದ್ರೆ ಜನರಿಗೆಲ್ಲ ಸೂಚನೆ ಸಿಕ್ತು. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಶಿವಳ್ಳಿ ಅಂತ ಅದರ ಹೆಸರು. ಏನ್ ನಾವು ಅವತಾರ ಆಯ್ತು ಅಂತ ಆಚಾರ್ಯರಿಂದ ಹೇಳ್ತೀವಿ, ಪಾಜಕ ಕ್ಷೇತ್ರದಲ್ಲಿ ಅವರ ಅವತಾರ ಆಗಿತ್ತು. ಅದ ಹತ್ರದಲ್ಲಿ ಈ ಶಿವಬೆಳ್ಳಿ ಅಥವಾ ಶಿವಳ್ಳಿ ಅಂತ ಏನು ಗ್ರಾಮವನ್ನ ಕರೀತೀವಿ, ಆ ಗ್ರಾಮಕ್ಕೆ ಅಧಿಪತಿ ಯಾರು? ಅನಂತಾಸನ ದೇವರು, ನಾರಾಯಣ. ರೂಪ್ಯ ಭರ್ತ್ರ ಅಂತ ಅದನ್ನೇ ಕರ್ದಿರೋದಿಲ್ಲಿ. ರೂಪ್ಯ ಅಂದ್ರೆ ಶಿವಳ್ಳಿ, ಅದರ ಭರ್ತ್ರ ಅಂದ್ರೆ ಸ್ವಾಮಿ ಯಾರು? ಅನಂತಾಸನ ದೇವರು. ಅನಂತಾಸನ ದೇವರು ತಾವು ಒಬ್ಬ ಯಾರೋ ಅಕುಶಲ, ಅಂದ್ರೆ ಅವನಿಗೆ ಅಷ್ಟು ತಿಳುವಳಿಕೆ ಇಲ್ಲ, ಒಂದ್ ರೀತಿ ಹುಚ್ಚಂತಾರ, ಅಂತ ವ್ಯಕ್ತಿಯ ಒಳಗಡೆ ಹೊಕ್ಕಿ ತಾನು ಸೂಚನೆ ಕೊಟ್ಟ, ಇನ್ನು ಮುಂದೆ ದೊಡ್ಡವರು ಅವತಾರ ಮಾಡ್ಲಿಕ್ಕಿದ್ದಾರೆ ಅಂತ. ಈ ತರ ಸೂಚನೆ ಕೊಟ್ಟ ಮೇಲೆ ಅದಕ್ಕನುಗುಣವಾಗಿ ಮಧ್ಯಾಲಯಾರ್ಯ, ಮಧ್ಯಾಲಯಾರ್ಯ, ಮಧ್ಯಾಲಯ ಅಂದ್ರೆ ಮಧ್ಯಗೇಹ ಭಟ್ಟರು ಅಂತ ಅರ್ಥ. ಮಧ್ಯ ಆಲಯ, ಆಲಯ ಅಂತಂದ್ರೆ ಮನೆ ಅಂತ ಅರ್ಥ. ಮಧ್ಯ ಗೇಹ, ಗೇಹ ಅಂದ್ರೆ ಮನೆ ಅಂತ ಅರ್ಥ. ಮಧ್ಯಗೇಹ ಭಟ್ಟರು ಅಂದ್ರೆ ನಾರಾಯಣ ಭಟ್ಟರು. ಇವರ ಮನೆಯಲ್ಲಿ ಅವತಾರವನ್ನ ಮಾಡಿದ್ರು ವಾಯುದೇವರು. ಯಾವ ಹೆಸರಿನಿಂದ? ವಾಸುದೇವಾಭಿಧಾನ, ವಾಸುದೇವ ಅಂತ ಅನ್ನೋ ಹೆಸರಿನಿಂದ. ಅದಕ್ಕೆ ವಾಸುದೇವಾಚಾರ್ಯ ಅಂತ ಮಧ್ವಾಚಾರ್ಯರ ಪೂರ್ವಾಶ್ರಮದ ಹೆಸರು. ಮಧ್ಯಗೇಹ ಭಟ್ಟರ ಬಗ್ಗೆ ಒಂದು ವರ್ಣನೆಯನ್ನ ಮಾಡ್ತಾರೆ. ಗುರು ಮಹಿ ತಪಸೋ ಅಂತ ಹೇಳ್ತಾರೆ. ಅವರ ಜ್ಞಾನ, ಅವರ ತಪಸ್ಸು ತುಂಬಾ ದೊಡ್ಡದು ಅಂತ. ಅದರಿಂದ ಸುಮ್ಮನೆ ಆರಿಸ್ಕೊಂಡಿಲ್ಲ ವಾಯುದೇವರು. ಆ ಕುಲ ತಪಸ್ಸಿಗೆ ಮೀಸಲಾಗಿರ್ಬೇಕು, ಒಳ್ಳೆ ಜ್ಞಾನ ಪಡೆದಿರ್ಬೇಕು ಅಂತ ಕುಲದಲ್ಲೇ ಅವರು ಅವತರಿಸೋದು. ಹಾಗೆ ಅವತಾರನೂ ಆಯ್ತು. ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ಆಚಾರ್ಯರಿಗೆ ಹಾಲು ಕುಡಿಬೇಕು ಅಂತ ಹೇಳಿ ಅವರಿಗೆ ಹಾಲನ್ನ ಕೊಡ್ಬೇಕು ಮನೆಯಲ್ಲಿ. ಅದಕ್ಕೋಸ್ಕರ ಹಸು ಬೇಕಾಗಿತ್ತು. ಹಸುವನ್ನ ಒಬ್ಬ ದಾನ ಮಾಡ್ದ. ಮೂಡಿಲ್ಲಾಯ ಅನ್ನೋ ಬ್ರಾಹ್ಮಣ, ಪೂರ್ವಾಲಯ ಅಂತ ಕರೀತಾರೆ. ಆ ಮೂಡಿಲ್ಲಾಯ ಬ್ರಾಹ್ಮಣನಿಗೆ ಎಂಥ ಜ್ಞಾನವನ್ನ ಕೊಟ್ರು ಇವರು ವಾಸುದೇವಾಚಾರ್ಯರು ಅಂದ್ರೆ, ಯಾರಿಗೆ ನಾವು ದಾನ ಕೊಡ್ತೀವಿ ಆ ದಾನ ಇಸ್ಕೊಳ್ಳೋನು ಸತ್ಪಾತ್ರನಾಗಿರ್ಬೇಕು. ಸತ್ಪಾತ್ರನಾಗಿದ್ರೆ ನಾವು ಕೊಡೋ ದಾನ ಫಲ ಕೊಡುತ್ತೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಒಂದು ಪಾತ್ರೆ, ಹಾಳಾದ ಪಾತ್ರೆಗೆ ಹಾಲು ಹಾಕಿದ್ರೆ ಹೇಗಾಗುತ್ತೋ ಹಾಗೆ. ಪಾತ್ರೆ ಚೆನ್ನಾಗಿರ್ಬೇಕು. ಆತರ ದಾನ ಯಾರಿಗ್ ಕೊಡ್ತೀವಿ ಚೆನ್ನಾಗಿರ್ಬೇಕು. ಒಳ್ಳೆ ಜ್ಞಾನ, ಭಕ್ತಿ, ವೈರಾಗ್ಯ, ಆಚರಣೆ ಎಲ್ಲ ಇಟ್ಕೊಂಡಿರ್ಬೇಕು. ಇಂತ ಇಟ್ಕೊಂಡಿರೋರು ಕೊಟ್ರೆ ಉಪಯೋಗಿ ಆಗತ್ತೆ. ಹಾಗೆ ಚಿಕ್ಕ ವಯಸ್ಸಿನಲ್ಲಿ ವಾಸುದೇವನಿಗೆ ಹಾಲು ಕುಡಿಯೋದಕ್ಕೆ ಹಸುವನ್ನ ಕೊಟ್ಟಿದ್ದ ಒಬ್ಬ ಮೂಡಿಲ್ಲಾಯ ಬ್ರಾಹ್ಮಣ. ಅವನಿಗೆ ಎಂಥ ಒಂದು ಅನುಗ್ರಹವನ್ನ ಮಾಡಿದ, ಮೋಕ್ಷವನ್ನೇ ಕೊಟ್ಟ. ಯಾರು? ವಾಯುದೇವ. ಹೇಗೆ ಅನ್ನೋದನ್ನ ಮುಂದೆ ವಿವರಿಸ್ತಾರೆ. ಇದೊಂದು ವಿಷಯ. ಅದಾದ್ಮೇಲೆ ಅನಂತಾಸನ ದೇವರ ವಿಶೇಷ ಸೇವೆಯನ್ನ ಇವರೆಲ್ಲ ಮಾಡ್ತಾ ಇದ್ರು ಅನ್ನೋದನ್ನ ರಜತಪತಿ ಪದಾ ಸೇವಕ. ರಜತಪತಿ ಅಂದ್ರೆ ರೂಪ್ಯಪೀಠಪುರ ಅಂದ್ರೆ ಉಡುಪಿ ಕ್ಷೇತ್ರದ ಅಧಿಪತಿಯಾದ ಅನಂತಾಸನ ದೇವರ ಪಾದಗಳಲ್ಲಿ ವಿಶೇಷವಾಗಿ ಸೇವೆಯನ್ನ ಮಾಡ್ತಾ ಇದ್ರು. ಮಧ್ಯಕ್ಕೆ ಬರ್ತಾ ಇದ್ರು, ಒಮ್ಮೆ ಉಡುಪಿಯಿಂದ ಪಾಜಕ ಕ್ಷೇತ್ರಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಒಂದು ಭೂತ ಸಿಕ್ತು, ಮಹಾಭೂತ. ಆ ಮಹಾಭೂತನು ಕೂಡ
ಈ ಚಿಕ್ಕ ಮಗು ವಾಸುದೇವನ ಬಗ್ಗೆ ಚೆನ್ನಾಗಿ ಹೊಗಳುತ್ತಂತೆ. ಒಂದ್ ಮಹಾಭೂತನು ಹೊಗಳ್ತು. ಈ ಭೂತ ಇರೋ ಇದು ಈ ಏನೋ ಚಿಕ್ಕ ಮಗು ಇರೋದ್ರಿಂದ ನೀವೆಲ್ಲ ರಕ್ಷಣೆ ಆಗಿದೆ ನಿಮ್ದು, ಇಲ್ಲ ಅಂದ್ರೆ ನಿಮಗ್ ಕಷ್ಟ ಆಗ್ತಾ ಇತ್ತು ಅಂತ. ಇನ್ನು ಮುಂದಕ್ಕೆ ಕುರಿಥೈಹಿ, ವಾಸುದೇವಾಚಾರ್ಯರ ಅಕ್ಕ ಕಲ್ಯಾಣಿ ದೇವಿ ತಾನೇನ್ ಮಾಡಿದ್ಲು, ಹುರುಳಿಯನ್ನ ಕೊಟ್ಲು ತೃಪ್ತಿ ಪಡಿಸ್ಲಿಕ್ಕೆ ಮಗುಗೆ. ಅದನ್ನೆಲ್ಲ ಜೀರ್ಣಿಸ್ಕೊಂಡ್ರು ಯಾರು, ವಾಯುದೇವರು. ಅದನ್ನ ಇಲ್ಲಿ ಕುಲಿಥೈಹಿ, ಕುಲಿಥ ಅಂದ್ರೆ ಹುರುಳಿ ಅಂತ ಅರ್ಥ. ಅದು ಬೇಯಿಸಿದ ಹುರುಳಿ, ಅದನ್ನ ಕೊಟ್ಟಿದ್ದಾರೆ. ನಿಜ ಸಹಜಾತರ್ಪಿತ, ನಿಜ ತನ್ನ ಸಹಜ ಅಂದ್ರೆ ಜೊತೆಗೆ ಹುಟ್ಟಿದವಳು ಅಂತ, ಒಡ ಹುಟ್ಟಿದವಳು ಅಂದ್ರೆ ಅಕ್ಕ, ಸಹಜ ಅಂತ ಕರೀತಾಳೆ ಅಕ್ಕನಿಗೆ. ಅಂತ ಅಕ್ಕ ತಾನು ಕೊಟ್ಲು, ಇವನ್ ತರ್ಪಿತ ತೃಪ್ತಿ ಆಗೋಯ್ತು. ಇಂಥ ಪ್ರಾಣದೇವರು ನನಗೆ ಸಂತುಷ್ಟರಾಗ್ಲಿ, ಅನುಗ್ರಹವನ್ನ ಮಾಡ್ಲಿ ಅಂತ ಹೇಳಿ ಈ ಶ್ಲೋಕದ ಸರಳವಾದ ಅರ್ಥ. ಹಾಗಾದ್ರೆ ವಾಯುದೇವರ ಅವತಾರ ಯಾಕಾಯ್ತು, ಯಾರ ಪ್ರಾರ್ಥನೆಯಿಂದಾಯ್ತು, ಯಾರ ಆಜ್ಞೆ ಆಯ್ತು, ಎಲ್ಲಿ ಆಯ್ತು, ಅವ್ರು ಎಂಥವ್ರು, ಜನರಿಗೊಂದು ಸೂಚನೆ ಸಿಕ್ಕಿತ್ತು, ಮತ್ತೆ ಬಾಲ್ಯಲೀಲೆ ಗೋದಾನ ಮಾಡಿತ್ತು, ನಂತರ ಅನಂತಾಸನ ದೇವರ ಸೇವೆ ಮಾಡಿತ್ತು ಇವರೆಲ್ಲ. ಆಮೇಲೆ ಮಹಾಭೂತನೂ ಹೊಗಳ್ತು ವಾಯುದೇವರ ಬಗ್ಗೆ. ಜೊತೆಗೆ ಈ ಹುರುಳಿಯನ್ನ ತಿಂದಾಗ್ಲೂ ವಾಯುದೇವರು ಜೀರ್ಣಿಸ್ಕೊಂಡ್ರು. ಇಷ್ಟೆಲ್ಲ ವಿಷಯ ನೀವು ಮಧ್ವಯುಗದಲ್ಲಿ ಕಾಣಬಹುದು. ಒಂದೊಂದು ಶ್ಲೋಕದಲ್ಲಿ ಇದೆ, ಅದು ದೀರ್ಘವಾಗಿ. ಇಲ್ಲೆಲ್ಲ ಒಂದೊಂದು ಪದದಲ್ಲಿ ಹೇಳ್ತಾರೆ ಅಣುಮಧ್ವ ವಿಜಯದಲ್ಲಿ, ಇದು ವಿಶೇಷ. ಇನ್ನು ರಾಯರ ಟಿಪ್ಪಣಿಗೂ ಹೋಗೋಣ. 21ನೇ ಪೇಜು, ಗೂಢ ಭಾವ ಪ್ರಕಾಶ. ಇದರಲ್ಲಿ ರೂಪ್ಯ ಭರ್ತ್ರ ಅಂತ ಮೊದಲನೇ ಲೈನಲ್ಲಿ ಅವರು ರೂಪ್ಯಸ್ಯ ಭರ್ತ ಅಂತ ಸಮಾಸ ತೋರಿಸ್ಕೊಂಡ್ರು. ರೂಪ್ಯದ ಅಂದ್ರೆ ಆ ಶಿವಳ್ಳಿ ಗ್ರಾಮಕ್ಕೆ ಭರ್ತ, ಅಧಿಪತಿ, ಸ್ವಾಮಿ ಅಂತ ಅರ್ಥ. ಸಾಮಾನ್ಯವಾಗಿ ಭರ್ತ ಅನ್ನೋ ಶಬ್ದಕ್ಕೆ ಗಂಡ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದು ಎಲ್ಲಾ ಕಡೆ ಹಾಗಲ್ಲ. ಭರ್ತ ಅನ್ನೋ ಶಬ್ದಕ್ಕೆ ಇಷ್ಟರ್ಥ. ಭರ್ತ ಅಂದ್ರೇನು, ಭರಣ ಮಾಡೋನು. ಭರಣ ಅಂದ್ರೆ ಒಂದು ಕುಟುಂಬವನ್ನ ಹೊತ್ಕೊಳ್ತಾನ, ಆ ಭಾರವನ್ನು ಹೊತ್ಕೊಳ್ಳೋನು ಅಂತ ಅರ್ಥ. ಹೊತ್ಕೊಂಡು ಅದನ್ನ ಪೋಷಣೆ ಮಾಡ್ತಾನೆ. ದುಭ್ರಿಂಗ್ ಧಾರಣ ಪೋಷಣಯೋಹೋ ಅಂತ ಮೂಲ ಹೇಳ್ತಾರೆ ಆ ಶಬ್ದಕ್ಕೆ. ಭರ್ತ ಅನ್ನಲ್ಲಿ ಭೃ ಅಂತ ಇದೆ. ಭೃ ಅಂದ್ರೆ ಧರಿಸೋದು, ಪೋಷಣೆ ಮಾಡೋದು. ಇದು ಗಂಡನ ಕರ್ತವ್ಯ ಹೌದು. ಮದುವೆ ಆಗ್ತಾನೆ, ಆದ್ಮೇಲೆ ಹೆಂಡತಿ ಮಕ್ಕಳನ್ನ, ತಂದೆ ತಾಯಿಯನ್ನ ತಾನೇ ಅವರ ಜವಾಬ್ದಾರಿಯನ್ನು ಹೊತ್ಕೊಂಡು ಪೋಷಣೆ ಮಾಡ್ತಾನೆ. ಅದಕ್ಕೆ ಭರ್ತ ಅಂತ ಕರೀತಾರೆ ಗಂಡನಿಗೆ. ಅದೇ ರೀತಿ ಈ ಕುಟುಂಬದ ಪೋಷಣೆಯನ್ನ ಭಗವಂತ ಮಾಡ್ತಾನಲ್ಲ. ಈ ತರ ಎಷ್ಟೋ ಕುಟುಂಬಗಳ ಪೋಷಣೆಯನ್ನ, ಎಲ್ಲಾ ಕುಟುಂಬಗಳ ಪೋಷಣೆಯನ್ನು ಮಾಡ್ತಾನೆ. ಆದ್ರಿಂದ ನಿಜವಾಗಿ ಭರ್ತ ಅಂದ್ರೆ ನಮ್ಗೆಲ್ಲ ಆ ದೇವರೇ, ಸ್ವಾಮಿ. ಅದನ್ನ ಭರ್ತ ಅನ್ನೋ ಶಬ್ದ ಈ ಅರ್ಥದಲ್ಲಿ ದೇವರನ್ನ ಹೇಳುವಂತ ಶಬ್ದ. ರೂಪ್ಯಸ್ಯ, ರೂಪ್ಯ ಅನ್ನೋ ಗ್ರಾಮ ಏನಿದೆ, ಆ ಗ್ರಾಮಕ್ಕೆ ಭರ್ತ ಅಧಿಷ್ಠಾತೃ ದೇವತೆ. ಗ್ರಾಮ ದೇವತೆ ಅಂತ ಹೇಳ್ತೀವಲ್ಲ ಆ ತರ. ಇಲ್ಲಿ ಗ್ರಾಮ ದೇವತೆ ಅಂದ್ರೆ ಅದು ಭಗವಂತನೇ. ಇಂಥ ಭಗವಂತ ಸೂಚನೆ ಕೊಟ್ಟ. ಯಾವಾಗ ಸೂಚನೆ ಕೊಟ್ಟ ಅದನ್ನ ಇಲ್ಲಿ ಮುಂದೆ ವಿವರಿಸ್ತಾರೆ. ಯದಾ ಅಂತ ಮುಂದೆ ವಿವರಿಸ್ತಾ, ದುಶಾಸ್ತ್ರೇಣ, ಕೆಟ್ಟ ಶಾಸ್ತ್ರವನ್ನ ರಚನೆ ಮಾಡ್ಬಿಡಿದ್ದಾರೆ ಎಲ್ರು. ಆ ಕೆಟ್ಟ ಶಾಸ್ತ್ರ ರಚನೆ ಮಾಡಿದ್ರಿಂದ ಏನಾಯ್ತು, ಸಜ್ಜನರ ಮನಸ್ಸಿನಲ್ಲಿ ಸಂಶಯ ಮೂಡ್ತು. ನಿಜವಾದ ತತ್ವ ಯಾವುದು, ನಾವೇ ದೇವರ, ನಾವೆಲ್ಲ ಸುಳ್ಳ, ಬ್ರಹ್ಮ ಏಕಂ ಜಗನ್ಮಿಥ್ಯ, ಬ್ರಹ್ಮ ಒಂದೇ ಸತ್ಯ, ಏಕಮೇವ, ಇದೆಲ್ಲ ಜಗತ್ ಸುಳ್ಳು ಇದೇನಾ, ಅಥವಾ ಬೇರೆನಾರು ತತ್ವ ಉಂಟಾ, ನಾವು ದೇವರ ಧ್ಯಾನ ಮಾಡೋದು ಹೇಗೆ, ನಾವು ಮೋಕ್ಷ ಪಡೆಯೋ ಬಗೆ ಹೇಗೆ, ಅಥವಾ ನಾವೇ ಇಲ್ವಾ, ಈ ತರ ಏನೇನೋ ಸಂಶಯ ಶುರುವಾಯ್ತು. ಜ್ಞಾನ ಎಲ್ಲ ಹೊರಟೋಗಿದೆ, ತತ್ವಜ್ಞಾನ. ಆಗ ಸಜ್ಜನರು ನಿಜವಾದ ದಾರಿ ಬಿಟ್ಟು ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಏನಾದ್ರೂ ಮಾಡಿ ಇವ್ರನ್ನ ರಕ್ಷಣೆ ಮಾಡ್ಬೇಕು. ಅದೇನಾಗಿತ್ತು, ಸರಿಯಾದ ಟೈಮು. ಎಲ್ರು ಏನಾಗಿತ್ತು, ಅಲ್ಲಿ ಶಿವಳ್ಳಿ ಗ್ರಾಮದ ಅಧಿಷ್ಠಾತ ದೇವತೆ ವಿಷ್ಣು ದೇವಸ್ಥಾನಕ್ಕೆ ಎಲ್ರು ಬಂದಿದ್ದಾರೆ. ಆ ಅಂದ್ರೆ ಅನಂತಾಸನ ದೇವರೇನಿದಾರಲ್ಲ, ಅನಂತಾಸನ ದೇವಸ್ಥಾನಕ್ಕೆ ಸರಿಯಾಗಿ ಒಂದು ಉತ್ಸವ ಇದೆ. ಅದರ ಪ್ರಯುಕ್ತ ಆ ಉತ್ಸವಕ್ಕೆಲ್ಲ ಸೇರ್ಕೊಂಡಿದ್ದಾರೆ. ಸೇರ್ಕೊಂಡಾಗ ಸ್ವಾಮಿ ದೇವ್ರಿಗೆ ಕಾರುಣ್ಯ ಬಂತು. ಅಯ್ಯೋ, ಸಜ್ಜನರೆಲ್ಲ ಹಾದಿ ತಪ್ತಾ ಇದ್ದಾರೆ, ಇವನು ಉದ್ಧಾರ ಮಾಡ್ಬೇಕು. ಆದ್ರಿಂದ ಒಬ್ಬ ಅಕುಶಲಂ ಪುರುಷಂ, ಈ ಸ್ವಾತೃಂದಾವನಾಖ್ಯಾನದಲ್ಲಿ ಕೇಳ್ತೀವಲ್ಲ, ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ. ಗುರುರಾಜರು ಬಂದ್ರು, ಯಾರೋ ಒಬ್ಬ ಎಡಮುಖ ಬ್ರಾಹ್ಮಣ, ಅವನಿಗೆ ಮಾತಾಡಿ ಬರಲ್ಲ, ಕಿವಿ ಕೇಳಲಿಕ್ ಬರಲ್ಲ. ಅಕುಶಲ ಬ್ರಾಹ್ಮಣ. ಕುಶಲ ಅಂದ್ರೆ ಕುಶಲತೆ ಇರೋವನಿಗೆ ಕುಶಲ ಅಂತ ಕರೀತಾರೆ. ಅಕುಶಲ ಅಂದ್ರೆ ಅಂತ ಚುರುಕಲ್ಲ, ಅಂತ ಒಬ್ಬ ವ್ಯಕ್ತಿ ಇಲ್ಲಿ. ಅಂತ ವ್ಯಕ್ತಿಯ ಒಳಗಡೆ ಸ್ವಯಂ ದೇವರೇ ಹೊಕ್ಕಿದ ಕೂಡ್ಲೆ ಏನಾಯ್ತು, ಅವನು ಮುಂದಿರೋ ಧ್ವಜಸ್ತಂಭ ಏನಿತ್ತಲ್ಲ ಅದನ್ನ ಹತ್ಕೊಂಡು ಹೋದ. ಸಾಧ್ಯ ಇಲ್ಲ ಅದನ್ನ ಹತ್ಲಿಕ್ಕೆ.
ಹತ್ಕೊಂಡು ತುದಿ ಭಾಗಕ್ಕೆ ಹೋದ. ತುದಿ ಭಾಗಕ್ಕೆ ಹೋಗಿ 2 ಬಾಹುಗಳನ್ನ ಎತ್ ಹಿಡಿದು ಜನರನ್ನು ಕುರಿತು ಹೇಳ್ತಾನೆ. ಏನಂತ? ನಿಮ್ಗೆಲ್ಲ ಉಪದೇಶ ನೀಡುವಂತ ಒಬ್ಬ ವಿಶ್ವಜ್ಞ ಹುಟ್ಟುತ್ತಾನೆ. ವಿಶ್ವಜ್ಞ ಅಂತ ಮಧ್ವವಿಜಯದಲ್ಲಿ ಬಳಸ್ತಾರೆ ಪದನ. ಅಂದ್ರೆ ರಾಯರ ವ್ಯಾಖ್ಯಾನ ಹೇಗಿದೆ ಅಂದ್ರೆ, ಮಧ್ವ ವಿಜಯವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ, ಅಣುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಬರೀತಾ ಇದ್ದಾರೆ. ಅದ್ರಿಂದ ಆಯಾಯ ಶಬ್ದಗಳನ್ನ ನೆನಪಿಸೋ ತರನೂ ಬರೀತಾರೆ. ಶೀಘ್ರವಾಗಿ ಒಬ್ಬ ಹುಟ್ಟುತ್ತಾನೆ ಅಂತ ಹೇಳಿ ಆ ಅನಂತಾಸನ ದೇವರೇ ಸ್ವಯಂ ಆ ಒಬ್ಬ ಅಕುಶಲನಾದ ಬ್ರಾಹ್ಮಣನ ಒಳಗಡೆ ಸೇರ್ಕೊಂಡು ತಾವಿಂಥ ಮಾತನ್ನ ಹೇಳ್ತಾರೆ. ಇಲ್ಲೆಲ್ಲ ರೂಪ್ಯಪುರ ಅಂತೆಲ್ಲ ಬಂತಲ್ಲ, ಇದು ಉಡುಪಿಗೆ ಕರೆಯೋದು. ಶಿವಳ್ಳಿ ಅಂತ ಕರೀತಾರೆ, ಶಿವವಲ್ಲಿ ಅಂತಾನು ಹೇಳ್ತಾರೆ. ಉಡುಪಿ ಇತಿ ಅಪಭ್ರಷ್ಟ ನಾಮ. ಉಡುಪಿ ಅಂತ ಅದು ಆಮೇಲೆ ಬಂದಿರೋದು, ಅಪಭ್ರಷ್ಟ ನಾಮ. ಶಿವಳ್ಳಿ ಅಂತ ಅದನ್ನ ಕರೆಯೋದು. ಅದು ಶಿವಳ್ಳಿ, ರೂಪ್ಯಪುರ ಈ ತರ ಅನೇಕ ಹೆಸರನ್ನ ಪಡೆದಿದೆ. ಎಲ್ಲ ಒಂದೇ ಅರ್ಥ, ಏನ್ ಬೇರೆ ಅಲ್ಲ. ಹೀಗೆ ಈ ಕಥೆಯನ್ನ ಇಲ್ಲಿ ಕ್ಲೀನ್ ಆಗಿ ಬರೆದಿದೆ, ಸೂಚನೆ ಮಾಡಿದ್ದಾರೆ. ಈಗ ಆ ಪಂಕ್ತಿಯನ್ನ ಓದೋಣ, ಹೇಗಿದೆ ಅವರ ಪಂಕ್ತಿ ಅಂತ. ಒಂದು ಪ್ಯಾರಾಕ್ ಪೂರ್ಣ ಅರ್ಥ ಹೇಳಿದ್ದೀನಿ ನೋಡಿ. ಭಿನ್ನ ತತ್ವಜ್ಞಾನ ದುಶಾಸ್ತ್ರೇಣ, ಕೆಟ್ಟ ಶಾಸ್ತ್ರದಿಂದಾಗಿ ಭಿನ್ನ ತತ್ವಜ್ಞಾನ, ಅವರ ತತ್ವಜ್ಞಾನ ಏನಿತ್ತು ಅದೆಲ್ಲ ಕಳ್ಕೊಂಡ್ ಬಿಟ್ಟಿದ್ದಾರೆ, ಹೊರಟೋಗಿದೆ. ಯಾರಿಗೆ? ಸಜ್ಜನಾಹ, ಒಳ್ಳೆಯವರಿಗೆ. ಎಲ್ಲ ಇವ್ರು ಎಲ್ಲಿಗ್ ಬಂದಿದ್ರು ಆಗ? ರೂಪ್ಯ ಆಗ್ಬೇಕು, ಅದು ರೂಪ ಆಗಿದೆ ಎಲ್ಲ ಕಡೆ, ತಿದ್ಕೊಳ್ಳಿ. ರೂಪ್ಯ ಭರ್ತೃ ವಿಷ್ಣೋಹೋ ಉತ್ಸವಂ ದ್ರಷ್ಟುಂ. ಎಲ್ಲ ಉತ್ಸವ ಇದೆ, ನಡೀತಾ ಇದ್ದಾರೆ ಅಂತ ಆಸನ ದೇವರದು. ಆ ಉತ್ಸವ ನೋಡ್ಲಿಕ್ಕೆ ಅಂತ ಮಿಲಿತಾಹ, ಸೇರ್ಕೊಂಡಿದ್ದಾರೆ. ಆಗ ತತ್ವಜ್ಞಾನ ಉಪದೇಶಕರ್ತಾರಂ ಅಂದ್ರೆ ಸ್ವಯಂ ಆ ಅನಂತಾಸನ ದೇವರು ಇವ್ರಿಗೆಲ್ಲ ತತ್ವಜ್ಞಾನ ಉಪದೇಶ ಮಾಡುವಂಥವ್ರು ಬೇಕಾಗಿದೆ ಅಂತ ಹೇಳಿ, ಕಂಚನ ಅಕುಶಲಂ ಪುರುಷಂ, ಯಾರೋ ಒಬ್ಬ ನೋಡಿ ಅವನು ಎಷ್ಟು ಭಾಗ್ಯವಂತ. ದೇವರೇ ಸ್ವಯಂ ಅವನಲ್ಲಿ ಹೆಂಗ್ ಹೊಕ್ಕ ಅಂದ್ರೆ ಧ್ವಜಸ್ತಂಭ ಏರ್ಕೊಂಡು ಹೋದ ಅವನು. ಹೇಗೆ? ಸ್ವಧ್ವಜಸ್ಯ ಅಗ್ರಮುತ್ಪತ್ಯ, ತನ್ನ ಧ್ವಜಸ್ತಂಭ ಏನಿದೆ ಅದರ ಅಗ್ರಭಾಗಕ್ಕೆ ತಾನು ಹೋಗೋ ಹಾಗೆ ಮಾಡಿ, ಬಾಹು ಮುದ್ರತ್ಯ, 2 ಬಾಹುಗಳನ್ನ ಎತ್ತಿ, ಜನಾನ್ ಆಭಾಷ್ಯ, ಜನರನ್ನ ಕುರಿತು ಹೇಳ್ದ. ಏನಂತ ಹೇಳ್ದ? ಭವತಾಂ ಉಪದೇಷ್ಟ ವಿಶ್ವಜ್ಞ ಕಶ್ಚನ ಪುಮಾನ್ ಶೀಘ್ರಂ ಉತ್ಪತ್ಯತೆ ಅಂತ ಹೇಳ್ದ. ಅದು ಉತ್ಪತ್ಸ್ಯತೆ ಅಂತಾನು ಆಗತ್ತದು. ಕೆಲವು ಸಲ ಈ PDF ನಲ್ಲಿ ಕೆಲವು ಅಕ್ಷರಗಳ ಆಚೆ ಈಚೆ ಆಗಿರುತ್ತೆ, ಅದನ್ನ ತಿದ್ಕೊಳ್ತಾ ಇರಿ. ಭವತಾಂ ಉಪದೇಷ್ಟ, ನಿಮ್ಮೆಲ್ಲರಿಗೂ ಉಪದೇಶ ನೀಡುವಂತ ಒಬ್ಬ ವಿಶ್ವಜ್ಞ, ಸರ್ವಜ್ಞನಾದ ವ್ಯಕ್ತಿ ಇನ್ನೇನು ಹತ್ರದಲ್ಲೇ ಅವನು ಹುಟ್ಲಿಕ್ಕಿದ್ದಾನೆ ಅಂತ ಹೀಗೆ ವಾಚಾಜ್ಞಾಪಿತ, ತನ್ನ ಮಾತಿನಿಂದ ಎಲ್ಲರಿಗೂ ತಿಳಿಸಿ ತಾನು ಸುಮ್ನಾದ. ತಕ್ಷಣ ಧ್ವಜಸ್ತಂಭ ಹೇಳ್ಕೊಂಡು ಬಂದ್ಬಿಟ್ಟ ಕೆಳಗೆ. ಆಮೇಲೆ ಅವ್ನು ಕೇಳಿದ್ರೆ ನೀ ಏನ್ ಹೇಳಿದ್ಯಪ್ಪ? ಅವನು ಗೊತ್ತಿಲ್ಲ, ಅಕುಶಲ ಅವನು ಅಷ್ಟೇ. ಅಂತ ಕೌಶಲ್ಯ ಇಲ್ಲ ಎಲ್ಲರ ಥರ, ಅಂತ ಚುರುಕ್ತನ ಇಲ್ಲ. ಆದ್ರೆ ದೇವರ ಆದೇಶ ಆಯ್ತು, ಆ ಕ್ಷಣಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳ್ದ, ಆಮೇಲೆ ವಾಪಸ್ ಸುಮ್ನಾದ. ಅಂದ್ರೆ ಮಹಾತ್ಮರೆಲ್ಲ ಹೀಗೆ ತಮ್ಮ ಕೆಲಸ ಅದನ್ನ ಸಾಧನೆ ಮಾಡ್ಬೇಕು ಅಂತಾದ್ರೆ ಕೆಲಸವನ್ನ, ಗೊತ್ತಿಲ್ದೇ ಇರೋ ವ್ಯಕ್ತಿ, ಮೂಢ ವ್ಯಕ್ತಿನೂ ಆಗ್ಬಹುದು, ಏನೋ ಗೊತ್ತಿಲ್ದೇ ಇರೋನು, ಮುಗ್ಧ, ಅವನ ಒಳಗಡೆ ಹೋಗ್ತಾರೆ ಅಥವಾ ಅವನಿಗೆ ತಿಳಿಸ್ತಾರೆ, ಅವನಿಂದ ಏನ್ ಮಾಡಿಸ್ಬೇಕೋ ಅಷ್ಟನ್ನ ಮಾತ್ರ ಮಾಡಿಸ್ತಾರೆ. ಮತ್ತ ಆಮೇಲೆ ಅವನ ಹತ್ರ ಹೋಗಿ ಕೇಳಿದ್ರೆ ಅವ್ನು ಹಂಗೆ ಇರ್ತಾನೆ. ಇದನ್ನ ಅನೇಕ ಬಾರಿ ನಾವು ಅನೇಕ ಚರಿತ್ರೆಗಳು ಕೇಳ್ತೀವಿ. ರಾಯರ ಶಿಷ್ಯನೂ ಹಾಗೆ, ರಾಯರ ಕಾವಿ ಶಾಟಿಯನ್ನ ಅವನು ಶೋಧನೆ ಮಾಡ್ತಾ ಇರ್ತಾನೆ, ವಸ್ತ್ರವನ್ನು ಒಗಿತಾ ಇರ್ತಾನೆ. ರಾಯರ ಬಟ್ಟೆ ವಸ್ತ್ರವನ್ನು ಒಗಿಬೇಕಾದ್ರೆ ಅದನ್ನ ಹಾಕೊಂಡ್ರೆ ಒಂದ್ ಮಾತಾಡ್ತಾನೆ, ಅದನ್ನ ಬಿಟ್ರೆ ಅದು ಗೊತ್ತೇ ಆಗಲ್ಲ, ಏನೋ ಮಾತಾಡ್ತಾನೆ. ಹಿಂಗೆ ಈ ತರ ಅನೇಕ ಚರಿತ್ರೆಗಳಲ್ಲಿ ಮಹಾತ್ಮರೆಲ್ಲ ಆರಿಸ್ಕೊಳ್ಳೋದೆ ಅಂತವ್ರನ್ನ, ಗೊತ್ತೇ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಪರವಶರಾಗ್ಬಿಟ್ಟಿರ್ತಾರೆ, ಅವ್ರು ಸ್ವಯಂ ಹೇಳಲಿಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ ಅಂತ ಚುರುಕಿಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ. ಆದ್ರೆ ಒಳ್ಳೆ ವಿಷಯವನ್ನ ತಿಳಿಸ್ತಾನೆ ದೇವರು ಅವ್ರ ಮುಖಾಂತರ. ಈ ತರ ಅನೇಕ ಕಡೆ ಆಗಿದೆ, ಹಾಗೆ ಇಲ್ಲೂ ಕೂಡ ಆಗಿದೆ. ರೂಪ್ಯಪುರಸ್ಯ ಶಿವಳ್ಳಿ ಉಡುಪಿ ಇತಿ ಅಪಭ್ರಷ್ಟನಾಮ ಅಂತ ಇಲ್ಲಿವರೆಗಾಯ್ತು. ಇದಾದ್ಮೇಲೆ ಸುರವರ ವಚಸ ಅಂತ ಬಂತು. ಆ ಶಬ್ದ ಒಂದೊಂದೇ ಶಬ್ದ ತಗೊಳ್ತಾರೆ, ಆ ಶಬ್ದದಿಂದ ಏನ್ ಕಥೆ ಇದೆ ಅದನ್ನೆಲ್ಲ ತಿಳಿಸ್ತಾ ಬರ್ತಾರೆ. ಮುಂದಿನ ಏನಂದ್ರೆ ತತ್ವಜ್ಞಾನವನ್ನೆಲ್ಲ ಸಜ್ಜನರು ಕಳ್ಕೊಂಡಿದ್ದಾರೆ. ನೋಡಿದ ಮೇಲೆ ಬ್ರಹ್ಮಾದಿ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು. ಅಲ್ಲಿ ಇಂದ್ರದೇವರನ್ನ ತಗೊಂಡಿದ್ದಾರೆ, ಮೇಲಕ್ಕೆ ಅರ್ಥವನ್ನ ಬರೀತಾ. ಅದಿರ್ಲಿ, ಸುರವರ ಅಂತಂದ್ರೆ ಬ್ರಹ್ಮದೇವರು ಆಗ್ತಾರೆ, ಇಂದ್ರದೇವರು ಆಗ್ತಾರೆ, ಈ ಕಡೆ ದೇವರು ಆಗ್ತಾರೆ. ಬ್ರಹ್ಮಾದಿ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡುತ್ತಾರೆ. ಅದು ಇಂದ್ರದೇವರು ಹೋಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಬ್ರಹ್ಮಾದಿಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡಿದ್ರು. ಮಾಡಿ ಆದ್ಮೇಲೆ ಭಗವಂತ ಏನಂದ? ಹೇ ವಾಯುದೇವ, ನೀನು ಇನ್ನೊಂದು ರೂಪದಿಂದ ಅವತಾರ ಮಾಡಿ ನನ್ನ ಸದ್ಗುಣಗಳನ್ನ ಪ್ರಕಾಶಪಡಿಸು. ಇದೆ
ನಿನ್ನ ಕರ್ತವ್ಯ ಅಂತ ದೇವರ ಆಜ್ಞೆ ಆಯ್ತು. ಈ ದೇವರ ಆಜ್ಞೆ ಆಗೋ ರೀತಿಯಲ್ಲೇ ಆ ವಾಯುದೇವರು ತಾವು ಈ ವಾಸುದೇವಾಚಾರ್ಯರಾಗಿ ಅವತಾರ ಮಾಡಿದ್ರು. ಅಥವಾ ರಾಯರೇ ಬರೀತಾರೆ ಸುರವರ ಅಂದ್ರೆ ದೇವೇಂದ್ರನ ಸುರವರ ಅಂತ ಕರಿತಿದ್ದು. ಅವನು ಪ್ರಾರ್ಥನೆ ಮಾಡಿದ್ದಕ್ಕೆ ಸ್ವಾಮಿನ್ ಭೂಮೌ ಅವತೀರ್ಯ ಸರ್ವಾನುದ್ಧರ. ಅವ್ರು ಹೋಗಿ ಪ್ರಾರ್ಥನೆ ಮಾಡಿದ್ದು ನೇರವಾಗಿ ವಾಯುದೇವರ ಬಳಿನ ಪ್ರಾರ್ಥನೆ ಮಾಡಿದ್ದಾರೆ ಅಂತ. ಹಾಗೆ ಇಲ್ಲಿ ವಿಷಯವನ್ನ ಬರೀತಾರೆ. ಸ್ವಾಮಿನ್ ಭೂಮೌ ಅವತೀರ್ಯ ಸರ್ವಾನುದ್ಧರ, ಸ್ವಾಮಿ ನೀನೇ ಹೋಗಿ ಭೂಮಿಗೆ ಅವತಾರ ಮಾಡೋ, ಎಲ್ಲರನ್ನು ಉದ್ಧರಿಸು ಅಂತ ಯಾಂಚಾ ರೂಪ ಪ್ರಾರ್ಥನೆನ ಮಾಡಿತು. ಬೇಡೋದು ಅಂತ ಹೇಳ್ತೀವಲ್ಲ, ಯಾಂಚ ಅಂತ ಕರೀತಾರೆ ಅದನ್ನ ಸಂಸ್ಕೃತದಲ್ಲಿ. ಬೇಡಿದ್ರು ಇಂದ್ರದೇವರು, ದಯವಿಟ್ಟು ಉದ್ಧಾರ ಮಾಡಿ, ಈ ಜನರ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಇಷ್ಟೆಲ್ಲ ಆಯ್ತು. ಇದಾದ್ಮೇಲೆ ಅಜ್ಞಾನೋತ್ಸಾದನಾರ್ಥಂ. ಸರಿ, ವಾಯುದೇವರ ಅವತಾರ ಆಗಿದೆ ಯಾಕೆ? ಅಜ್ಞಾನವನ್ನ ಸಂಪೂರ್ಣವಾಗಿ ನಾಶಪಡಿಸ್ಲಿಕ್ಕೆ ಅಂತ ಬಂತು. ಯಾರಲ್ಲಿರೋ ಅಜ್ಞಾನ? ಸಜ್ಜನರಲ್ಲಿರುವಂತಹ ಅಜ್ಞಾನ. ಅಜ್ಞಾನ ಅಂದ್ರೆ ಏನು ಅಂದ್ರೆ ಅದಕ್ಕೆ ವಿವರಣೆ ಕೊಡ್ತಾರೆ ರಾಯರು. ಜ್ಞಾನ ವಿರುದ್ಧಸ್ಯ ಸಂಶಯಸ್ಯ, ಸಂಶಯ ಅಂತ ಅರ್ಥ, ಗೊಂದಲ. ಉಯ್ಯಾಲೆ ತರ, ಒಂದ್ಸಲಿ ಆ ಕಡೆ ಒಂದ್ಸಲಿ ಈ ಕಡೆ, ಮನಸ್ಸು ಆ ಕಡೆನೂ ಹೋಗುತ್ತೆ ಈ ಕಡೆನೂ ಹೋಗುತ್ತೆ, ಒಂದ್ ಕಡೆ ನಿಲ್ಲಲ್ಲ. ಇದೆ ಸಂಶಯ. ಮಿಥ್ಯಾಜ್ಞಾನ ಅಂದ್ರೆ ತಪ್ಪಾಗೆ ತಿಳ್ಕೊಂಡ್ಬಿಡ್ತೀವಿ, ಸರಿಯಾಗಿ ಈಗ ಸಂಶಯ ಇದ್ರನಾರು ವಾಸಿ, ಹೀಗೋ ಹಾಗೋ ಅಂತ ಒಂದು ಪಕ್ಷಕ್ಕೆ ಬಂದು ನಿಂತ್ಕೊಂಡ್ಬಿಟ್ರೆ ಕೊನೆವರೆಗೂ ಅದರಲ್ಲೇ ಎದ್ದು ಬಿಡ್ತೀವಿ. ಅದ್ ಕಷ್ಟ. ಸಂಶಯದಲ್ಲಿದ್ದು ಕೊನೆಗೊಂದು ಒಳ್ಳೆ ತೀರ್ಮಾನಕ್ಕೆ ಬಂದ್ರೆ ಸರಿ, ಕೆಟ್ಟ ತೀರ್ಮಾನಕ್ಕೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಅಲ್ಲಿಗೆ ಕೆಟ್ಟ ಪಕ್ಷವನ್ನ ಅವಲಂಬಿಸಿದ್ರೆ ಹಾಗಾಗ್ಬಾರ್ದು. ಅದ್ರ ಮಿಥ್ಯಾಜ್ಞಾನನೂ ಹೋಗ್ಬೇಕು, ಈ ಕಡೆ ಸಂಶಯನೂ ಹೋಗ್ಬೇಕು. ಎರಡಿದ್ರು ಪ್ರಾಬ್ಲಮ್, ಸರಿಯಾದ ಜ್ಞಾನ ಬರಲ್ಲ. ಇದರ ಉತ್ಸಾದನ ಅಂದ್ರೆ ನಾಶ ಆಗ್ಲಿಕ್ಕೋಸ್ಕರ. ಸರ್, ಎಲ್ಲಿ ಅವತಾರ ಮಾಡಿದ್ರು? ಗುರುಮತಿ ತಪಸಃ. ಗುರು ಅಂದ್ರೆ ಉತ್ಕೃಷ್ಟವಾದ ಗುರುಗಳು ಅಂತಂದ್ರೆ ಯಾರು ತುಂಬಾ ಉತ್ಕೃಷ್ಟರೋ ಅವ್ರನ್ನ ಗುರುಗಳು ಅಂತ ಕರಿತೀವಿ. ಯಾಕೆ? ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಜಾಸ್ತಿ ಇರುತ್ತೆ ಅವರಲ್ಲಿ ಅಂತ. ಗುರುತ್ವ ಇರುತ್ತೆ, ಭಾರ. ಹಾಗೆ ಇಲ್ಲಿ ಉತ್ಕೃಷ್ಟ ಏನು? ಮತಿ ತಪಸ್ಸು. ಮತಿ ಅಂದ್ರೆ ಜ್ಞಾನ, ತಪಸ್ಸು ಎರಡು ಯಾರ ಹತ್ರ ಇದೆಯೋ ಅಂಥವ್ರು. ಅಂದ್ರೆ ಇಲ್ಲಿ ಯಾರು? 22ನೇ ಪೇಜ್ ನಲ್ಲಿ ಮುಂದೆ ಫಸ್ಟ್ ಲೈನ್ ಅಲ್ಲಿ ಬರೀತಾರೆ ನೋಡಿ. ಅನೇಕ ಕುತರ್ಕೈರಪಿ ಅಚಂಚಲ ಜ್ಞಾನ. ಎಷ್ಟೆಷ್ಟೋ ಯೋಚನೆಗಳು ಬಂತಂತೆ ಮನಸ್ಸಿಗೆ, ಹೀಗ ಹಾಗ ಅಂತೆಲ್ಲ. ಏನೇ ಬಂದ್ರು ಅವರು ಸತ್ಸಂತಾನ ಪಡಿಬೇಕಾಗಿತ್ತು. ಯಾರು? ಮಧ್ಯಗೆ ಭಟ್ರು. ಅಚಂಚಲ ಜ್ಞಾನ, ತಮ್ಮ ನಿಲುವಲ್ಲಿ ವಿಶ್ವಾಸವನ್ನಿಟ್ಟಿದ್ರು. ನಾನೀಗ ಸೇವೆ ಮಾಡ್ತಾ ಇದ್ದೀನಿ, ಈ ಸೇವೆಯಿಂದ ನನಗೆ ಸತ್ಪುತ್ರ ಖಂಡಿತ ಹಾಗೆ ಆಗ್ತಾನೆ ಅನ್ನೋ ಭಾವನೆಯಿಂದ ಅವರು ತೀವ್ರವಾದ ತಪಸ್ಸನ್ನ ಕೈಕೊಟ್ರು. ನಿಶ್ಚಲ ಇತ್ತು, ದೇವರು ಅಂತಿದ್ದಾನೆ, ದೇವ್ರ ನಿರ್ಗುಣ ನಿರಾಕಾರ ಅಲ್ಲ, ದೇವ್ರ ನನ್ಗೆ ಅನುಗ್ರಹ ಮಾಡೇ ಮಾಡ್ತಾನೆ, ದೇವರಿಂದ ನನ್ಗೆ ಫಲ ಸಿಗತ್ತೆ ಅಂತ ಹೇಳಿ ಆ ತಪಸ್ಸನ್ನು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಮಧ್ಯ ವಿಜಯದಲ್ಲಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಮಧ್ಯ ವಿಜಯಕ್ಕೆ ಓದ್ಬೇಕು. ಆದ್ರೆ ಆಸಕ್ತಿ ಬರೋ ತರ ಇಲ್ಲಿ ಸ್ವಲ್ಪ ಹೇಳಿ ಹೋಗ್ತಾರೆ. ಮುಂದ್ ವಿಸ್ತಾರವಾಗಿ ಅಲ್ಲಿ ಓದ್ಬೇಕಲ್ಲ ನಾವು. ಅದಕ್ಕೆ ಆಯ್ತು. ಆಮೇಲೆ ಮಧ್ಯಗೇಹ ಭಟ್ರು ಅಷ್ಟೆಲ್ಲ ತನ್ನ ಪತ್ನಿಯೊಂದಿಗೆ ವಿಶೇಷವಾಗಿ ತಪಸ್ಸನ್ನು ಮಾಡಿದ್ಮೇಲೆ ಅನಂತಾಸನ ದೇವರ ವಿಶೇಷವಾದ ಅನುಗ್ರಹ ಆಯ್ತು. ಅನುಗ್ರಹ ಆದ್ಮೇಲೆ ಮಧ್ಯಾಲಯ ಆರ್ಯ ಅಂದ್ರೆ ಪೂಜ್ಯರು, ದ್ವಿಜ ಅದ ಬ್ರಾಹ್ಮಣ ಅಂತ ಮಧ್ಯಗೇಹ ಇವರಿಂದ ವಾಸುದೇವಾಭಿಧಾನ, ವಾಸುದೇವ ಅನ್ನೋ ಹೆಸರಿನಿಂದ ಜಾತಃ ಅವತಾರ ಮಾಡಿದ್ರು. ಇಲ್ಲಿ ನೋಡಿ ಗಮನಿಸಿ, ತಂದೆ ಹೆಸರು ಹೇಳಿದ್ರು ಹೊರತು ತಾಯಿ ಹೆಸರು ಏನು ಹೇಳಲಿಲ್ಲ. ತಾಯಿ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ನಮಗೆ ಗೊತ್ತು ವೇದವತಿ ತಾಯಿ ಹೆಸರು ಅಂತ. ಆದ್ರೆ ತಾಯಿ ಬಗ್ಗೆ ಯಾಕೆ ಉಲ್ಲೇಖ ಮಾಡ್ಲಿಲ್ಲ ಇಲ್ಲಿ ಅಂತ ಪ್ರಶ್ನೆ. ಬರೀ ತಂದೆ ಹೆಸರನ್ನ ಯಾಕೆ ಹೇಳಿದ್ರು? ಮಾತೃದೇವೋಭವ ಪಿತೃದೇವೋಭವ ತಾನೆ. ತಾಯಿಯನ್ನ ಮೊದಲು ಪರಿಗಣನೆ ಮಾಡ್ಬೇಕು. ತಾಯಿಯಿಂದ ತಾನೇ ಮಗು ಬರೋದು, ತಾಯಿಯ ಕಷ್ಟ ಅಷ್ಟೆಲ್ಲ ಗರ್ಭವನ್ನ ಹೊತ್ಕೊಂಡ್ ಬರೋದು. ಅಂದ್ರೆ ಇದೊಂದನ್ನ ಇಲ್ಲಿ ಮಿಸ್ ಮಾಡಿ ಹೋಗಿದ್ದಾರೆ ಮುಂದಕ್ಕೆ ಈ ಘಟನೆನ. ಯಾಕೆ ಅಂದ್ರೆ ನಮ್ ತರ ಈ ದೇವತೆಗಳ ಅವತಾರ ಅಲ್ಲ. ದೇವತೆಗಳ ಅವತಾರ ಅಂದ್ರೆ ಅದ್ ಬೇರೆ ತರ. ಅವ್ರಿಗೆ ಗರ್ಭವಾಸ, ಅದರ ದುಃಖ ಅದ್ ಯಾವ್ದು ಇರಲ್ಲ. ಅಲ್ಲಿವರೆಗೂ ಅಂದ್ರೆ ವಾಯುದೇವ್ರು ಇರೋವರೆಗೂ ಒಬ್ಬ ಚೇತನ ಇರ್ತಾನೆ. ಅದ್ ಯಾರು ಅಂತ ಬರುತ್ತೆ ನಿಮ್ಗೆ ಸ್ವಾತಂತ್ರ್ಯವನಾಖ್ಯಾನ ಪಾಠದಲ್ಲೂ ಬರತ್ ಮುಂದೆ, ಅಲ್ಲಿ ನೋಡೋಣ. ಮತ್ತೆ ಈ ಅಕುಶಲ ಬ್ರಾಹ್ಮಣ ಅಂತ ಬಂತಲ್ಲ, ಈ ವಿಷಯ ಅಲ್ಲೂ ಬರುತ್ತೆ. ಇನ್ನೊಂದ್ ರೀತಿ ಅದಕ್ಕೆ ಲಿಂಕ್ ಇದೆ. ಇದಕ್ಕೂ ಅದಕ್ಕೂ ಆಚಾರ್ಯರ ಚರಿತ್ರೆಯಲ್ಲಿ ಬರೋದಕ್ಕೂ ವಾದಿರಾಜರ ಚರಿತ್ರೆಗೂ ಮತ್ತೆ ವಾದಿರಾಜರ ವಿಷಯಕ್ಕೂ ಲಿಂಕ್ ಇದೆ. ಅಲ್ಲೇ ನೋಡೋಣ. ಅಂತೂ ಇಲ್ಲಿ ಮಧ್ಯಗೇಹ ಭಟ್ಟರಿಂದ ಹುಟ್ಟಿದ್ದು, ವಾಸುದೇವ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ್ದು ಅಂತ ತಂದೆಯಿಂದ ಅಂತ ಯಾಕೆ ಹೇಳೋದು ಅಂದ್ರೆ, ವಸ್ತುತ ತಂದೆಯಿಂದ ಹಾಗೆ ಸಂತಾನ ದಿಢೀರ ಉತ್ಪತ್ತಿ ಆಗುತ್ತಾ? ಇಲ್ಲ. ತಾಯಿಯ ಮುಖಾಂತರ ಗರ್ಭದಲ್ಲಿ ಇದ್ದೇ ಕೊನೆಗೆ ಬರ್ಬೇಕು ಮಗು. ಆದ್ರೆ ಇವ್ರಿಗೆ ಆತರ ಗರ್ಭವಾಸ ಇಲ್ಲ, ಅದರ ದುಃಖ ಇಲ್ಲ ಅಂತ ತಿಳಿಸ್ಬೇಕು. ಅದಕ್ಕೆ ಅದು ಅಪ್ರಧಾನ, ಅದು ಬೇಕಾಗಿಲ್ಲ. ಮಧ್ಯಗೇಹ ಭಟ್ಟರ್ ಅನ್ನೋ ಹೆಸರು ಅಲ್ಲಿಂದ ಬಂದಿದೆ.
ಇಲ್ಲೂ ವಾಯುಸ್ತುತಿಯಲ್ಲೂ ಕೊನೆಗೆ ನೀವು ನೋಡ್ಬೋದು ಭೂತ್ವ ಕ್ಷೇತ್ರೇ ವಿಶುದ್ಧೆ ದ್ವಿಜಗಣ ನಿಲಯೇರೋಪ್ಯ ಪೀಠಾಭಿಧಾನೆ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಶದೆ ಮಧ್ಯ ಗೇಹಾಖ್ಯಗೇಹೇ ಅಷ್ಟೇ ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಮಧ್ಯ ಗೇಹಾಖ್ಯಗೇಹೆ ಅದನ್ನೇ ಅನುಸರಿಸಿಕೊಂಡು ನಾರಾಯಣ ಪಂಡಿತಾಚಾರ್ಯರು ಅಷ್ಟೇ ಹೇಳ್ತಾರೆ, ಮುಂದೆ ಹೇಳಲ್ಲ. ವಸ್ತುತ ಮಧ್ವದಲ್ಲಿ ವಿವರಣೆ ಇದೆ. ಅಲ್ಲಿ ಗರ್ಭದಲ್ಲಿ ಸಂಪೂರ್ಣ ಲಕ್ಷಣ ಚಣಂ ಅಂತ ಹೇಳಿ 32 ಲಕ್ಷಣ ಇರುವಂತಹ ವಾಯುದೇವರು ತಾವು ಇದೇನ್ ಅವತಾರ ಮಾಡೋ ಟೈಮಿಗೆ ಬರ್ತಾರೆ, ಅವತಾರ ಮಾಡ್ತಾರೆ ಆ ವೇದವತಿಯಿಂದ ಅಂತ ವಿಷಯ ಬರುತ್ತೆ. ಆದ್ರೆ ಇದೆಲ್ಲ ದೇವತೆಗಳ ವಿಷಯ ಅಪ್ರಧಾನ, ಹಾಗಾಗಿ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡ್ಲಿಲ್ಲ, ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ತಕ್ಷಣ ಎಲ್ಲಿಗ್ ಬಂದ್ರು, ಗೋದಾತ್ರೆ ಅಂತ ಅನ್ಬಿಟ್ರು. ಅಂದ್ರೆ ಮಗು ಆಗಿದ್ದಾಗ ದಾನದ ಬಗ್ಗೆ ಬಂದ್ಬಿಟ್ರು. ಹಾಗಾದ್ರೆ ಈ ತಾಯಿಯ ಗರ್ಭ ಅದ್ಯಾವ್ದು ಹೇಳಿಲ್ಲ ಇಲ್ಲಿ. ಅಂದ್ರೆ ಮಹಾತ್ಮರ ಒಂದು ಗ್ರಂಥ ಬರೀತಾರೆ ತುಂಬಾ ಉದ್ದೇಶ ಇರುತ್ತೆ. ಅಲ್ಲಿ ಸುಮ್ನೆ ಹಾಗಾದ್ರೆ ತಾಯಿನೇ ಹೇಳಿಲ್ಲ ಯಾರು ಅಂತ ಮಧ್ವಾಚಾರ್ಯಗೆ ಅಂತ ಹಿಂಗೆಲ್ಲ ಏನೋ ಪ್ರಶ್ನೆ ಮಾಡಿದ್ರೆ ಹುಚ್ಚು ಪ್ರಶ್ನೆ ಆತರ ಮಾಡೋ ಹಾಗಿಲ್ಲ. ಈ ಪರಕೀಯರ ಬಗ್ಗೆ ಹೇಳ್ತಾರೆ ಯಾರು ಹೀಗ್ ಮಾಡಿದ್ರೆ. ಅಂದ್ರೆ ಸರಿಯಾಗಿ ಮಧ್ವಾಚಾರ್ಯರ ಚರಿತ್ರೆಯನ್ನ ತಿಳ್ಕೊಳ್ಳದೆ ಅಲ್ಲಿ ಮಧ್ವಾಚಾರ್ಯ ತಂದೆ ಹೆಸರು ಮಾತ್ರ ಹೇಳಿದ್ರು, ತಾಯಿ ಹೆಸರೇ ಹೇಳಿಲ್ಲ, ಇದ್ ಸರಿನಾ ಹಾಗೆ ಹೀಗೆ ಅಂತ ಮಾತಾಡೋಂಗಿಲ್ಲ. ಯಾಕೆಂದ್ರೆ ಇದ್ರ ಉದ್ದೇಶ ತುಂಬಾ ಇದೆ. ಒಂದು ಗ್ರಂಥವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಒಂದ್ 3-4 ಗ್ರಂಥ ಕನಿಷ್ಠ ಪಕ್ಷ ಅದಕ್ಕೆ ಸಂಬಂಧಪಟ್ಟಿರೋದು ಓದ್ಬೇಕು. ರಾಮಾಯಣ ಹೇಳ್ಲಿಕ್ಕೆ ಹೋಗ್ಬಿಟ್ಟು ಒಂದೇ ರಾಮಾಯಣ ಗ್ರಂಥ ಓದ್ರ ಉಪಯೋಗ ಇಲ್ಲ. 10 ರಾಮಾಯಣ ನೋಡಿ ಒಂದ್ ರಾಮಾಯಣದ ಬಗ್ಗೆ ಹೇಳ್ಬೇಕು, ಆಗ ಚೆನ್ನಾಗಿರುತ್ತೆ. ಹಾಗೆ ಮಧ್ವ ವಿಜಯ ಮತ್ತೆ ಈ ವಾಯುಸ್ತುತಿ ಅಣುಮಧ್ಯ ವಿಜಯ ಒಂದ್ 3-4 ಚೆನ್ನಾಗ್ ಗೊತ್ತಿತ್ತು ಅಂದ್ರೆ ಆಚಾರ್ಯರ ಬಗ್ಗೆ ಯಾಕೆ ಹೀಗೆ ಹೇಳ್ತಾರೆ ಅಂತ ಒಂದಿಷ್ಟಾರು ಸ್ವಲ್ಪನಾದ್ರೂ ಹೇಳಲಿಕ್ಕೆ ಸಾಧ್ಯ ಇದೆ. ಸರಿ, ಮುಂದೆ ಗೋದಾತ್ರೆ, ಗೋವನ್ನ ದಾನ ಮಾಡಿದ್ರೆ ಒಂದು ಘಟನೆ ಬರುತ್ತೆ. ಅದೇನಾಯ್ತು, ಚಿಕ್ಕ ಮಗು ಆಗಿದ್ದಾಗ ಈಗ ಪಯಃಪಾನ ಅಂದ್ರೆ ಹಾಲು, ಪಯಃ ಅಂದ್ರೆ ಹಾಲು, ಹಾಲನ್ನ ಕುಡಿಲಿಕ್ಕೋಸ್ಕರ ಅಂತ ಗಾಮ್ ದತ್ತವತೆ ಹಸುವನ್ನ ಕೊಟ್ಟಿದ್ದಾನೊಬ್ಬ ದಾನವಾಗಿ. ಅವನ್ ಯಾರು, ಮೂಡಿಲ್ಲಾಯ ಅಂದ್ರೆ ಪೂರ್ವಾಲಯ, ಮೂಡಿಲ್ಲಾಯ ಬ್ರಾಹ್ಮಣ. ಅವನ್ ಕೊಟ್ಟ ಮೇಲೆ ಅವನ್ಗೇನಾಯ್ತಂದ್ರೆ ಆಶ್ಚರ್ಯ, ಅವನಿಗೆ ಮೋಕ್ಷವನ್ನೇ ಕರುಣಿಸಿದ್ರು ವಾಸುದೇವಾಚಾರ್ಯರು ಅಂದ್ರೆ ವಾಯುದೇವರು. ಹೇಗ್ ಕರುಣಿಸಿದ್ರು ಅಂದ್ರೆ ಅವನು ತನ್ನ ಮಗನಾಗಿ ಹುಟ್ಟುತ್ತಾನೆ, ಆ ಮಗನಿಗೆ ಇವರೇ ಉಪದೇಶ ಕೊಡ್ತಾರೆ. ಎಂತಹ ಭಾಗ್ಯ. ಅದೇನಾಯ್ತು, ಇವನ್ ಯಾರು ಮಧ್ಯಗೇಹ ಭಟ್ಟಗೆ ದಾನ ಕೊಟ್ಟನೋ, ಯಾಕೆ ಕೊಟ್ಟಿದ್ದವ್ ಮಧ್ಯಗೇಹ ಭಟ್ಟಗೆ ದಾನ, ಗೋದಾನ, ಮಗುಗೆ ಅಂದ್ರೆ ವಾಸುದೇವನಿಗೆ ಹಾಲು ಅನುಕೂಲ ಆಗ್ಲಿ, ಅವನಿಗೆ ದಿನ ಹಾಲು ಸಿಗ್ಲಿ ಅಂತ ಇವ್ ದಾನ ಕೊಟ್ಟ. ಆ ದಾನ ಕೊಟ್ಟಿದ್ರ ಪ್ರಭಾವ ಏನಾಯ್ತು ಅಂದ್ರೆ ಸತ್ಪಾತ್ರನಿಗೆ ದಾನ ಕೊಟ್ಟಿದ್ದಕ್ಕೆ ತನ್ನ ಮಗನಾಗ್ ಬಂದ. ಯಾರೋ ಒಂದ್ ದಾನ ಕೊಟ್ಟವನು ಮಗನಿಗೆ ಮಗನಾಗ್ ಬಂದಾಗ ಆ ಕಾಲದಲ್ಲಿ ವಾಯುದೇವರು ಮಧ್ವಾಚಾರ್ಯರು ಅಂದ್ರೆ ಮುಂದೆ ಬಂದ್ರು. ಅವ್ರು ಉಪದೇಶ ಪಡ್ಕೊಂಡ, ಅವನು ತತ್ವಜ್ಞಾನ ಸಿಕ್ತವನಿಗೆ. ತತ್ವಜ್ಞಾನ ಆಚಾರ್ಯರಿಂದ ಸಾಕ್ಷಾತ್ ಉಪದೇಶ ಪಡೆಯುವಂತ ಭಾಗ್ಯ ಅಂದ್ರೆ ಅವನ ಎಂಥ ಯೋಗ್ಯತೆ. ಅವನು ನಂತರ ಮೋಕ್ಷಕ್ಕೆ ಹೋದ, ಯಾಕೆ ಆಚಾರ್ಯರಿಂದ ಉಪದೇಶ ಪಡೆದಿದ್ರಿಂದ. ಹೀಗೆ ಆ ಘಟನೆಯನ್ನ ಇಲ್ಲಿ ತಮ್ ದೇಹಂ ತ್ಯಕ್ತ್ವ ಸ್ವಸುತ ಪುತ್ರತ್ವೇನ ಜಾತಾಯ ತಸ್ಮೈ, ತನ್ನ ದೇಹವನ್ನ ಬಿಟ್ಟ ಆ ಜನ್ಮದಲ್ಲಿ ತನ್ನ ದೇಹ ಬಿಟ್ಟು ಸ್ವಸುತ ಪುತ್ರ, ತನ್ನ ಮಗನಿಗೆ ಪುತ್ರ ಅಂದ್ರೆ ಮಗನಾಗಿ ಬಂದ. ಒಂದ್ ರೀತಿ ತನಗೆ ತಾನೇ ಮೊಮ್ಮಗ, ತಾನೇ ಬಂದಿದ್ದು ಅವನ ಮಗನಾಗಿ ಅಷ್ಟೇ. ಅವನಿಗೆ ತತ್ವಜ್ಞಾನ ಉಪದೇಶೇನ ಮೋಕ್ಷದಾತ, ತತ್ವಜ್ಞಾನವನ್ನು ವಿಶೇಷವಾಗಿ ಅವನಿಗೆ ಸಿಗೋ ಹಾಗೆ ಮಾಡಿ ಆಚಾರ್ಯರು ಅನುಗ್ರಹಿಸಿದ್ರು. ಹಾಗಾಗಿ ದಾನ ಮಾಡ್ಬೇಕಾದ್ರೆ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಅಂತ ಒಂದು ಮಧ್ವ ವಿಜಯದ ಒಂದು ಕೋಟ್ ಮಾತು, ತುಂಬಾ ಚೆನ್ನಾಗಿರೋ ಮಾತು, ಸುಭಾಷಿತ ಅದು. ದಾನಂ ಧ್ರುವಂ ಫಲತಿ, ನೀವು ಕೊಡೋ ದಾನ ಧ್ರುವಂ ನಿಶ್ಚಯವಾಗಿ ಫಲ ಕೊಡುತ್ತೆ, ಆದ್ರೆ ಪಾತ್ರ ಗುಣಾನುಕೂಲ್ಯ, ಪಾತ್ರ ವಿಚಾರ ಮಾಡಿ ಕೊಡಿ ದಾನ ಅಂತ ಹೇಳ್ತಾರಲ್ಲ. ಎಷ್ಟು ಗುಣ ಇದೆಯೋ ಅದಕ್ಕೆ ಅಧಿಕವಾಗಿ ಆ ಗುಣ ಇರುವಂತವ್ರು ನೋಡಿ ದಾನ ಕೊಡ್ಬೇಕು, ಇಲ್ಲಾಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಅದರಿಂದ ನಾವ್ ಅನ್ಕೊಳ್ಬೋದು ಲಕ್ಷ ಜನರಿಗೆ ನಾವು ಸಹಾಯ ಮಾಡ್ತೀವಿ, ಮಾಡಿ ತಪ್ಪಿಲ್ಲ, ಅನ್ನದಾನಾದಿ ಸೇವೆ ಅದಾಗ್ಬೇಕು. ಅಲ್ಲಿ ಅಷ್ಟು ಲಕ್ಷ ಜನರಲ್ಲಿ ಯಾರೋ ಒಬ್ಬ ಯೋಗ್ಯ ವ್ಯಕ್ತಿ ಇರ್ತಾನೆ, ಅವನಿಗದ್ ಸೇರ್ಬೇಕಾಗಿರುತ್ತೆ, ಅವನ ಒಬ್ಬನಿಗೆ ಸೇರಿದ್ರು ಫಲ ಕೊಡುತ್ತೆ. ಅದೇ ಲಕ್ಷ ಜನಕ್ಕೆ ಹಾಕ ಆ ಯೋಗ್ಯ ವ್ಯಕ್ತಿಗೆ ಸಿಗ್ಲಿಲ್ಲ ಅಂದ್ರೆ ವ್ಯರ್ಥ. ಹಾಗಾಗಿ ಯೋಗ್ಯರನ್ನ ಹುಡುಕಿ ಅವರಿಗೆ ದಾನ ಕೊಡೋದು ದಾನಂ ಧ್ರುವಂ ಫಲತಿ. ಹೇಗ್ ಫಲ ಅಂದ್ರೆ ಇಷ್ಟೊಂದು ಫಲ, ಅವ್ನ್ ಮೋಕ್ಷಕ್ಕೆ ಒಂದು ಗೋದಾನ ಮಾಡಿದ್ದಕ್ಕೆ, ಜೀವನದಲ್ಲಿ ಒಂದು ಗೋದಾನ ಮಾಡಿದ್ದಕ್ಕೆ ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ ಅವ್ನು ಎಂಥ ಯೋಗ್ಯ ವ್ಯಕ್ತಿ ಇರ್ಬೇಕು, ಒಂದೇ ಒಂದು ಗೋದಾನ. ಹಾಗಂತ ನಾವು ಗೋದಾನ ಮಾಡ್ಕೊಂಡು ನಾವು ಮೋಕ್ಷಕ್ಕೆ ಹೋಗ್ತೀವಿ ಅಂತ ಅರ್ಥನ? ಯೋಗ್ಯರು ಸಿಗ್ಬೇಕಲ್ಲ, ಅವನಿಗೆ ಸಿಕ್ಕಿದ್ರು ವಾಸುದೇವ ಮಧ್ಯಗೇಹ ಭಟ್ಟರ ಮುಖಾಂತರ ವಾಸುದೇವನಿಗೆ ಸಿಕ್ಕಿದ್ರು. ಹಾಗೆ ಎಲ್ಲಿಂದ ಏನ್ ಫಲ ಸಿಗತ್ತೋ ಗೊತ್ತಿಲ್ಲ, ಆದ್ರೆ ಯೋಗ್ಯರಾದವ್ರಿಗೆ ಕೊಡ್ಬೇಕು ಅನ್ನೋದು ಈ ಒಂದು ಭಾಗದಿಂದ ಸಿಕ್ತು. ಇದು ರಜಪತಿ ಪಾದ ಸೇವಕ, ರಜಪತಿ ಆಗ್ಬಿಡಿದೆ ನೋಡಿ, ರಜತಪತಿ ಆಗ್ಬೇಕದು. ರಜತಪತಿ ಅಂದ್ರೆ
ರೂಪ್ಯಪೀಠಪತಿ ಅಂದ್ರೆ ಉಡುಪಿಯ ಸ್ವಾಮಿಯಾದ ಅನಂತಾಸನ ದೇವರ ವಿಶೇಷವಾದ ಸೇವೆಯನ್ನ ಮಾಡೋರು ಈ ಮಧ್ಯಗೇಹ ಭಟ್ರು. ಒಮ್ಮೆ ಏನಾಯ್ತು, ಮಧ್ಯಗೇಹ ಭಟ್ರು ತಾವು ಮತ್ತೆ ಈ ಮಗು ಜೊತೆಗೆ ಸುತ್ತಲೂ ಒಂದಿಷ್ಟು ಜನ ಇವರೆಲ್ಲ ಪಾಜಕ ಕ್ಷೇತ್ರದಿಂದ ಈ ಉಡುಪಿಗೆ ಬಂದ್ರು. ಉಡುಪಿಗೆ ಬಂದು ಏನ್ ಮಾಡಿದ್ರು, ಈ ಮಗುವನ್ನ ಕಾಣಿಕೆಯನ್ನಾಗಿ ಅರ್ಪಣೆ ಮಾಡಿದ್ರು. ಅಂದ್ರೆ 2-3 ತಿಂಗಳಿಗೆ ಈ ಮಗುವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ತೋರಿಸೋದಿದೆಯಲ್ಲ, ಆ ತರ ತೋರಿಸಿದ್ರು. ಈಗ ಒಂದು ಕರ್ಮ ಇದೆ ಈ ಷೋಡಶ ಸಂಸ್ಕಾರದಲ್ಲಿ, ಅದೊಂದು ಕರ್ಮ. ಆ ಕರ್ಮ ಏನಂತಂದ್ರೆ ಮನೇಲೆ ಮಗು ಇರತ್ತೆ, ಹೋಗಿ ದೇವತಾ ದರ್ಶನ ಮಾಡಿ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬರುವಂತ ಕರ್ಮ. ಆ ರೀತಿಯಲ್ಲಿ ಈ ಒಂದು ಕೆಲಸ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿ ತಾವು ಉಪಾಯನತ್ವೇನ ಕಾಣಿಕೆ ಅಂದ್ರೆ ಈ ಮಗು ಏನು ಹುಟ್ಟಿದೆ ಅದೆಲ್ಲ ನಿನ್ನ ಅನುಗ್ರಹ ಸ್ವಾಮಿ, ನಿನಗೆ ಕಾಣಿಕೆಯನ್ನಾಗಿ ಅರ್ಪಿಸ್ತೀನಿ ಅಂದ್ರೆ ಮುಂದೆ ನೀನೇ ನೋಡ್ಕೊಳ್ಬೇಕು ಈ ಮಗುನ ಅಂತ ಈ ರೀತಿಯಲ್ಲಿ ಭಗವಂತನಿಗೆ ಹೋಗಿ ಅರ್ಪಣೆಯನ್ನ ಮಾಡಿದ್ರು ವಾಯುದೇವರನ್ನ. ನಿಜವಾಗಿ ವಾಯುದೇವರು ಭಗವಂತನ ಮಗನೇ, ಅವನಿಗೆ ಅರ್ಪಣೆ ಮಾಡ್ಬೇಕು, ಅದನ್ನೇ ಮಾಡಿದ್ರು ಮಧ್ಯಗೇಹ ಭಟ್ರು. ಆಗ ಮನಸಾ ತತ್ಪದಂ ಸೇವಿತನು, ಮನಸ್ಸಿನಿಂದಾಗಿ ಬಹಳ ಶುದ್ಧ ಮನಸ್ಕರಾಗಿ ಮಧ್ಯಗೇಹ ಭಟ್ರು ಸೇವೆ ಮಾಡಿದ್ರು. ಅಂದ್ರೆ ಇಲ್ಲಿ ಯಾವಾಗ್ಲೂ ಸೇವೆ ಮಾಡಿದ್ರ ಬಗ್ಗೆ ಹೇಳ್ತಾ ಇಲ್ಲ. ಯಾವಾಗ ಮಗು ಹುಟ್ಟಿತು, ಮಗು ಹುಟ್ಟಿದ ಮೇಲೆ ಒಂದು 3ನೇ ತಿಂಗಳಿಗೆ ಪರಿವಾರದ ಜನದ ಜೊತೆಗೆ ಮಧ್ಯಗೇಹ ಭಟ್ರು ಹೋಗಿ ನಿನ್ನ ಅನುಗ್ರಹದಿಂದ ನನಗೆ ಈ ಮಗು ಆಗಿದೆ, ನಿನಗೆ ಇದರ ಸಮರ್ಪಣೆ ಅಂತ ಮಾಡಿದ್ರಲ್ಲ, ಆಗ ಮನಪೂರ್ವವಾಗಿ ಸೇವೆ ಮಾಡಿದ್ರಲ್ಲ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಪ್ರತಿನಿತ್ಯ ಮಾಡೋ ಸೇವೆ ಬಗ್ಗೆ ಹೇಳ್ತಾ ಇಲ್ಲ, ಆ ವಿಶೇಷದ ಸಂದರ್ಭದಲ್ಲಿ ಮಾಡಿದ ಸೇವೆಯನ್ನ ಇಲ್ಲಿ ರಜತ ಪತಿ ಪಾದ ಸೇವಕ ಅನ್ನೋ ಶಬ್ದದಿಂದ ತಿಳಿಸಿದ್ದಾರೆ. ಇದಾದ್ಮೇಲೆ ಭೂತಭರ್ತ್ರ. ಭೂತಭರ್ತ್ರ ಅಂದ್ರೆ ಇಲ್ಲಿ ನೋಡಿ ಭರ್ತ್ರ ಬಂತು, ಆದ್ರೆ ಇಲ್ಲಿ ಭರ್ತ್ರ ಅಂದ್ರೆ ಸ್ವಾಮಿ ನಿಜ, ಯಾವುದಕ್ಕೆ? ಭೂತಗಳಿಗೆ. ಅಂದ್ರೆ ಬ್ರಹ್ಮ ರಾಕ್ಷಸ ಒಬ್ಬ ಬಂದ, ಮಹಾಗ್ರಹ ಅಂತ ಕರೀತಾರೆ. ಗ್ರಹಗಳು ಅಂದ್ರೆ ಭೂತ, ಮಹಾಗ್ರಹ ಅಂದ್ರೆ ದೊಡ್ಡ ಭೂತ ಅಂದ್ರೆ ಬ್ರಹ್ಮ ರಾಕ್ಷಸ. ಬ್ರಹ್ಮ ರಾಕ್ಷಸನು ಬಂದು ಹೊಗಳು ಬಿಟ್ಟ ವಾಯುದೇವರ ಬಗ್ಗೆ. ಯಾವಾಗ ಇವರು ಯಾವಾಗ ಈ ಕಾಣಿಕೆಯನ್ನಾಗಿ ಹೋಗಿ ಅರ್ಪಣೆ ಮಾಡಿದ್ರಲ್ಲ ವಾಯುದೇವರನ್ನ, ಮತ್ ವಾಪಸ್ಸು ಈ ವಾಸುದೇವನನ್ನ ಮಗುವನ್ನ ಕರ್ಕೊಂಡ್ ಬರ್ತಾ ಇದ್ರು. ರಾತ್ರಿ ಹೊತ್ತಾಗೋಯ್ತು, ಮಧ್ಯರಾತ್ರಿ, ನಿಶೀಥ ಅಂದ್ರೆ ಮಧ್ಯರಾತ್ರಿ. ಮಧ್ಯರಾತ್ರಿ ಪರಿವಾರದ ಜೊತೆಗೆ ಬರ್ಬೇಕಾದ್ರೆ ಮಧ್ಯಗೇಹ ಭಟ್ಟರು ಹೋಗ್ತಾ ಇದ್ದಾರೆ, ಮಧ್ಯದಲ್ಲಿ ಒಂದ್ ಬ್ರಹ್ಮ ರಾಕ್ಷಸ ಬಂದು ಒಬ್ಬರನ್ನ ಚೆನ್ನಾಗಿ ಪೀಡಿಸ್ತಾ, ವಾಂತಿ ಬೇದಿ ಬರೋ ಹಾಗೆ ಮಾಡಿದ್ದಾನೆ, ಚೆನ್ನಾಗಿ ಪೀಡಿಸಿದಾನೆ. ಆಮೇಲೆ ಇನ್ನೊಬ್ಬನ ಒಳಗಡೆ ಹೊಕ್ಕ ಆ ಬ್ರಹ್ಮ ರಾಕ್ಷಸ ಹೊಕ್ಕಿ ತಾನು ಹೇಳ್ತಾನೆ, ಹೋ ಜನಾಹ ಕೇಳ್ರಿ ನೀವೆಲ್ಲ, ಸುತ್ತಲೂ ಮುತ್ತಲು ನೀವು ನಿಂತಿದಾರಲ್ಲ, ಈ ಮಗು ಇದೆಯಲ್ಲ, ಈ ಮಗು ಇರೋದ್ರಿಂದ ನೀವೆಲ್ಲ ಬದುಕಿದಿರಿ, ಇಲ್ಲ ಅಂದ್ರೆ ನಿಮ್ ಕಥೆ ಬೇರೆ ಆಗ್ತಾ ಇತ್ತು, ಅದ್ರಿಂದಾನೇ ನಾನ್ ಸಾಯಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ತುಂಬಾ ಆ ಬ್ರಹ್ಮ ರಾಕ್ಷಸ ಈ ಆಚಾರ್ಯರನ್ನ ಹೊಗಳ್ತಾನೆ, ಈ ವಾಸುದೇವನನ್ನ. ನಮ್ಗೆ ಈ ತರದ ವಿಷಯ ನಮ್ಗೆ ಇನ್ನೊಂದು ರೀತಿಯಲ್ಲಿ ವಾದಿರಾಜರ ಚರಿತ್ರೆಯಲ್ಲಿ ಕೇಳ್ತೀವಿ, ಬ್ರಹ್ಮ ರಾಕ್ಷಸನ ಒಂದು ವಿಷಯವನ್ನ. ಅಂದ್ರೆ ಈ ತರ ಒಂದು ಚರಿತ್ರಾ ಸಾಮ್ಯ, ಎಲ್ಲ ಸಾಮ್ಯ ಜಾಸ್ತಿ ಇದೆ ನೋಡ್ತಾ ಹೋದಾಗ. ಇಲ್ಲಿ ವಿವರಣೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ಕಥೆಯನ್ನ. ನಿಶೀಥೆ ಪರಿವಾರೇಣ ಸಹ, ನಿಶೀಥೆ ಮಧ್ಯರಾತ್ರಿಯಲ್ಲಿ ಪರಿವಾರದ ಜೊತೆಗೆ ಮಧ್ಯಗೇಹ ಭಟ್ಟರು ಸ್ವಗೃಹಂ ಪ್ರತಿ ಗಮನ ಸಮಯ, ತಮ್ಮ ಮನೆಗೆ ಅಂತ ಬರ್ತಾ ಇದ್ದಾರೆ. ಆಗ ಯಾವುದೋ ಒಂದು ಗ್ರಹ ಅಂದ್ರೆ ಭೂತ ಅಂದ್ರೆ ಬ್ರಹ್ಮ ರಾಕ್ಷಸ ಮಾರ್ಗ ಮಧ್ಯೆ, ಈ ದಾರಿ ಮಧ್ಯದಲ್ಲಿ ಒಬ್ಬನಿಗೆ ಸಂಪೀಡ್ಯ ಚೆನ್ನಾಗಿ ಪೀಡಿಸಿ ಅನ್ಯಮಾವಿಷ್ಯ ಇನ್ನೊಬ್ಬನ ಒಳಗಡೆ ಹೊಕ್ಕಿ, ಅಂದ್ರೆ ಯಾರನ್ನ ಪೀಡಿಸ್ತೋ ಅವನ ಒಳಗಡೆ ಅಲ್ಲ, ಇನ್ನೊಬ್ಬರನ್ನ ಹೊಕ್ಕಿ ಭೋ ಜನಾಹ ಅಯಂ ಶಿಶು ಸಮರ್ಥ, ಎಲೆ ಜನರೇ ಕೇಳಿ, ಈ ಮಗು ಇದೆಯಲ್ಲ ಇದು ತುಂಬಾ ಶಕ್ತಿ ಇದೆ, ಯದ್ ರಕ್ಷಿತಾಹ ಭವಂತಹ, ಇದರಿಂದ ನೀವು ರಕ್ಷಣೆಗೊಂಡಿದ್ದೀರಿ, ಮಯಾನ ಹತಾಹ, ಅದನ್ನ ನಾನು ನಿಮ್ಮನ್ನ ಯಾರನ್ನೂ ಕೊಲ್ಲಿಲ್ಲ ಅಂತ ಅನೇಕ ರೀತಿ, ಇದು ಒಂದೇ ಮಾತಲ್ಲ, ಇನ್ನು ಅನೇಕ ರೀತಿಯಾಗಿ ಶಿಶುಂಸ್ತವನ್ ಮಗುವನ್ನ ಹೊಗಳುತ್ತೆ ಆ ಬ್ರಹ್ಮ ರಾಕ್ಷಸ. ಆಗ ಅರ್ಥ ಆಯ್ತು ಎಲ್ರಿಗೂ ಈ ಮಗುವಿನ ಮಹಿಮೆ ಎಂಥ ದೊಡ್ಡದು. ಬ್ರಹ್ಮ ರಾಕ್ಷಸದ ಕೈಲಿ ಸಿಕ್ಕದೆ ಯಾರು ಬದುಕ್ತಾರ? ಸಾಧ್ಯನೇ ಇಲ್ಲ. ಅದು ಮಧ್ಯರಾತ್ರಿ ಅವರ ವಿಹಾರ ಸಮಯ, ಆದ್ರಿಂದ ಯಾವಾಗ ಭೂತಗಳ ಸಂಚಾರ ಆಗ್ತಾ ಇರತ್ತೆ ಮಧ್ಯರಾತ್ರಿ, ಆಗ ಯಾರು ಹೋದ್ರೆ ಬಿಡ್ತಾವ ಅದು ರಕ್ಷಣೆ ಆಗಿದ್ದಂದ್ರೆ ವಾಯುದೇವರಿಂದ. ಹಾಗಾಗಿ ನಾವು ಎಂಥ ಮಧ್ಯರಾತ್ರಿಯಲ್ಲಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರು ವಾಯುದೇವರ ಸ್ಮರಣೆ ಮಾಡ್ತಾ ಇರ್ಬೇಕು, ಆಗ ನಮಗೆ ರಕ್ಷಣೆ ಸಿಗತ್ತೆ ಅಂತ ತಾತ್ಪರ್ಯ. ಇದಾದ್ಮೇಲೆ ಕೊನೆಯ ಒಂದು ಭಾಗವನ್ನ ಹೇಳ್ತಾರೆ ಈ ಶ್ಲೋಕದಲ್ಲಿ. ಏನಂದ್ರೆ ನಿಜ ಸಹಜಯ, ನಿಜ ಸಹಜ ಅಂದ್ರೆ ಭಗಿನಿ ಅಂದ್ರೆ ಅಕ್ಕ. ಭಗಿನಿ ಅಂದ್ರೆ ತಂಗಿನೂ ಆಗ್ಬಹುದು ಅಕ್ಕನೂ ಆಗ್ಬಹುದು, ಇಲ್ಲಿ ಅಕ್ಕ ತಾನು ತರ್ಪಿತಃ ಏನು ತೃಪ್ತಿ ಪಡಿಸಿದ್ಲು. ಯಾವ ರೀತಿ ತೃಪ್ತಿ ಪಡಿಸಿದ್ಲು? ಭೋಜನ ಹಾಕಿದ್ಲು. ಅದೇನಾಯ್ತು ಆ ಘಟನೆ ಹೇಳ್ತಾರೆ. ತಾಯಿ ಏನ್ ಮಾಡಿದ್ಲು? ಸ್ತನ್ಯಪಾನ ಮಾಡಿಸಿ ವಾಸುದೇವನಿಗೆ ತೃಪ್ತಿಯನ್ನ ಪಡಿಸಿದ್ದಾರೆ ಮಗುವಿಗೆ. ಆಮೇಲೆ ಮಗಳ ಕೈನಲ್ಲಿ ಮಗುವನ್ನ ಕೊಟ್ಟಿದ್ದಾರೆ. ಕೊಟ್ಟಾಗಿ ಇನ್ನೊಂದ್ ಮನೆಗೆ ಹೋದ್ರು ತಾಯಿ.
ಹೋದಾದ್ಮೇಲೆ ಇದು ಅಳ್ಲಿಕ್ಕೆ ಶುರು ಮಾಡ್ತು ಮಗು. ವಾಸುದೇವ ಎಷ್ಟ್ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತು. ಆಗ ಏನ್ ಮಾಡಿದ್ಲು, ಆಚೆ ಈಚೆ ನೋಡಿದ್ಲು ಅಕ್ಕ. ಪಕ್ವಂ ಕುಲಿತಂ, ಅಲ್ಲಿ ಬೇಯಿಸಿದ, ಪಕ್ವ ಅಂತ ಕರೀತಾರೆ, ಬೇಯಿಸಿದ್ದು ಅಂತ ಅರ್ಥ. ಕುಲಿತ ಹುರುಳಿ, ಬೇಯಿಸಿದ ಹುರುಳಿಯನ್ನ ಚೆನ್ನಾಗಿ ತಿನ್ಸಾಕ್ಬಿಟ್ಲು ಮಗುಗೆ ಹಾಕಿ ಹಾಕಿ. ಬಹು ಭೋಜಯ ಮಾಸ. ಈ ಮಗು ಏನಂದ್ರೆ, ಹೌದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ, ಅಕ್ಕ ತಿನ್ನಿಸ್ತಾ ಇದ್ದಾಳೆ ಅಂತ ಚೆನ್ನಾಗಿ ತಿಂದು ಬಿಡ್ತು. ಅದು ವಾಸುದೇವ ಶಿಶು. ನತಸ್ಯ ಕಶ್ಚನ ರೋಗ ಅಭವತ್. ಆದ್ರೆ ಅಷ್ಟು ತಿಂದ್ರು ಆ ಚಿಕ್ಕ ವಯಸ್ಸಿನಲ್ಲಿ ಆ ಮಗುಗೆ ಏನ್ ರೋಗನೂ ಬರ್ಲಿಲ್ಲ, ಆರಾಮಾಗಿತ್ತು. ಈ ಭಾಗವನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮಾತಾ ಕದಾಚಿತ್ ಪುತ್ರಂ ಸ್ತನ್ಯೇನ ಸಂತರ್ಪ್ಯ. ಸ್ತನ್ಯ ಅಂದ್ರೆ ಎದೆ ಹಾಲು ಅಂತ ಅರ್ಥ. ಆ ಎದೆ ಹಾಲಿನಿಂದ ಸಂತರ್ಪ್ಯ, ಚೆನ್ನಾಗಿ ತೃಪ್ತಿಪಡಿಸಿ, ಕನ್ಯಾಹಸ್ತೆ ತತ್ವ ಅಂದ್ರೆ ತನ್ನ ಮಗಳ ಕೈಯಲ್ಲಿ ಕೊಟ್ಟು, ತಾನು ಗೃಹಾಂತರಂ ಯಯು, ಬೇರೆ ಗ್ರಹಕ್ಕೆ ಯಯೌ ಅಂತ ಆದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಮಾತಾ ಅಂತ ಏಕವಚನ ಇದೆ, ತಾಯಿ ಹೋದ್ಲು ಅಥವಾ ತಾಯಿ ಹೋದ್ರು ಅಂತ ಬಹುವಚನ ಹಾಕ್ಬೇಕಾದ್ರೆ ಸಂಸ್ಕೃತದಲ್ಲಿ ಹಾಗೇನಿಲ್ಲ, ಮಾತಾ ಯಯೌ ಅಂತ ಹೇಳ್ತಾರೆ. ತದಾ ಆಗ ಕ್ರಂದಂತಂ, ಅಳ್ತಾ ಇದೆ. ಕ್ರಂದನ ಅಂದ್ರೆ ಅಳೋದು, ಅತೀವ ತುಂಬಾ ಅಳ್ತಾ ಇದೆ ಮಗು. ಆಗೇನ್ ಮಾಡಿದ್ಲು, ಪಕ್ವಂ ಕುಲಿತಂ ಬಹುಭೋಜಯ ಮಾಸ. ಅಂದ್ರೆ ನೀವು ಈ ರಾಯರ ಈ ಅನುಮಧ್ಯ ವಿಜಯ ಓದ್ತಾ ಇದ್ರೆ ಇದು ನಿಮ್ಗೆ ಮಧ್ಯ ವಿಜಯದಲ್ಲೂ ಹೀಗೆ ಸಿಗಲ್ಲ. ಮಧ್ಯ ವಿಜಯದಲ್ಲಿ 3 ಶ್ಲೋಕ ನೋಡಿದಾಗ ಕಷ್ಟ ಅರ್ಥ ಆಗುತ್ತೆ, ಅದ್ರ ವ್ಯಾಖ್ಯಾನ ಓದ್ತಾ ಹೋಗ್ಬೇಕು. ಛಲಾರಿ ಟಿಪ್ಪಣಿ ಇದೆ, ಅದಕ್ಕೆ ಛಲಾರಿಯ ಅಂತ ಕರಿತೀವಿ. ಆ ಛಲಾರಿಯ ಟಿಪ್ಪಣಿಯನ್ನು ನೋಡ್ತಾ ಹೋದ್ರೆ ಅಲ್ಲಿ ಈ ಕಥೆಯನ್ನೆಲ್ಲ ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ರಾಯರ ಭಾಷೆಯಲ್ಲಿ ಮಧ್ವಾಚಾರ್ಯರ ಚರಿತ್ರೆ ಸಂಸ್ಕೃತದಲ್ಲಿ ನಮಗ್ ಸಿಗತ್ತೆ. ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಆ ಭಾಷೆಯಲ್ಲಿ. ಒಂದು ಸರಿ ಅವ್ರು ಶುರು ಮಾಡಿದ್ರೆ ಒಂದು ಪದದಿಂದ ಒಂದು ಕಥೆಯನ್ನು ಹೇಳಲಿಕ್ಕೆ, ಕೊನೆಗೆ ನಿಲ್ಲಿಸಿ 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 ಒಂದೇ ಒಂದು 2 ಲೈನಲ್ಲಿ ಮುಗಿಸ್ಬಿಡ್ತಾರೆ ಅದನ್ನ, ಆ ಮಾತನ್ನ. ಹೀಗೆ ಕಥೆ ಇದೆ ಅಂತ. ಈ ತರ ಅನೇಕ ಘಟನೆಗಳನ್ನ ರಾಯರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನೀವು ಕನ್ನಡದಲ್ಲಿ ನೋಡ್ಬಹುದು, ಪೂರ್ತಿ ಈ ಪದಗಳಿಗೂ ಅಲ್ಲಿ ಅರ್ಥ ಕೊಟ್ಟಿದ್ದಾರೆ. ಏನಾದ್ರೂ ಡೌಟ್ ಬಂದ್ರೆ ಅದನ್ನೆಲ್ಲ ನೋಡಿ. ಹೀಗೆ ವಾಯುದೇವರ ಅವತಾರ ಪ್ರಾರಂಭ ಮಾಡಿಕೊಂಡು ಎಲ್ಲಿಯವರೆಗೆ, ಕೊನೆಯ ಭಾಗ ಕೊಲಿತ ಭಕ್ಷಣ ಅಂದ್ರೆ ತನ್ನ ಅಕ್ಕ ತಾನು ಕೊಟ್ಟಂತಹ ಆ ಪಕ್ವ ಬೇಯಿಸಿದ ಹುರುಳಿಯನ್ನ ತಿಂದ ಘಟನೆಯವರೆಗೆ, ಜೀರ್ಣ ಮಾಡ್ಕೊಂಡು ಅವ್ರಿಗೇನು ರೋಗ ಬರ್ಲಿಲ್ಲ ಅಂತ ಇಲ್ಲಿಯವರೆಗೆ ವರ್ಣನೆ ಮಾಡಿದ್ದಾರೆ. ನಮಗೆ ಶ್ಲೋಕದ ಪಾರಾಯಣದಿಂದ ಏನ್ ಫಲ ಅಂತ ನಾವು ಕೇಳೋ ಹಾಗಿಲ್ಲ. ಯಾಕೆಂದ್ರೆ ವಾಯುದೇವರ ಒಂದೊಂದು ಘಟನೆಯನ್ನು ಎಲ್ಲಾ ಫಲನೂ ಕೊಡುತ್ತೆ, ಸತ್ಫಲಗಳನ್ನ. ಅದ್ರಲ್ಲಿ ನೋಡಿ, ಈಗ ಜೀರ್ಣ ಶಕ್ತಿ ಕಡಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ. ಈ ಘಟನೆ ಇದೆಯಲ್ಲ, ಯಾವುದು ವಾಸುದೇವಾಚಾರ್ಯರು ತಾವು ಈ ಹುರುಳಿ ಭಕ್ಷಣೆಯನ್ನ ಮಾಡಿದ್ರು, ಬೇಯಿಸಿದ್ದನ್ನ ಮಗು ಆಗಿದ್ದಾಗ, ಆಗ್ಲೇ ಅದು ಜೀರ್ಣ ಆಯ್ತು. ಇಂಥ ಘಟನೆಯನ್ನ ಕೇಳಿದಾಗ ನಮಗ್ ಜೀರ್ಣ ಆಗತ್ತೆ ಸರಿಯಾಗಿ. ಇದನ್ನ ಯಾವಾಗಲೂ ಪಾರಾಯಣ ಮಾಡ್ತಾ ಇದ್ರೆ ನಮ್ಮ ಜಠರ ಅಗ್ನಿಗೆ ಆ ಶಕ್ತಿಯನ್ನು ವಾಯುದೇವರು ಕೊಡ್ತಾರೆ, ಸರಿ ಹೋಗುತ್ತೆ ಅಂತ. ಹೀಗೆ ಫಲವನ್ನ ಹೇಳೋದು, ಆಯಾಯ ಘಟನೆ ನೋಡ್ಕೊಂಡು ಹಾಗಾದ್ರೆ ಈ ಘಟನೆ ನೋಡ್ಕೊಂಡಾಗ ಈ ತರ ನಾವು ಇದನ್ನ ಜಾಸ್ತಿ ಪಾರಾಯಣ ಮಾಡ್ತಾ ಇದ್ರೆ ನಮ್ಗೆ ಆರೋಗ್ಯ ಭಾಗ್ಯ ಚೆನ್ನಾಗಿರತ್ತೆ ಅಂತ ಅರ್ಥ. ಹಾಗಾಗಿ ಈ ಅಣುಮಧ್ಯ ವಿಜಯವನ್ನ ಚಿಕ್ಕದಾಗಿ ಕೊಟ್ಟಿದ್ದಾರೆ 32 ಶ್ಲೋಕದಲ್ಲಿ. ಇದನ್ನ ದಿವಸ ಪಾರಾಯಣ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಅದಕ್ಕೆ ರಾಯರ ಸುಂದರವಾದ ವಿವರಣೆ ಬೇರೆ ಇದೆ. ಅದರಿಂದ ಇದು ರಾಯರ ವಾಕ್ಯಕ್ಕೆ ಏನ್ ಅರ್ಥ ನೀವು ಯೋಚಿಸೋ ಹಾಗೂ ಇಲ್ಲ. ಯಾಕಂದ್ರೆ ಈ ಪುಸ್ತಕದಲ್ಲಿ ಅವ್ರು ಎಷ್ಟ್ ಚೆನ್ನಾಗಿ ಬರ್ತಾರೆ ಅಂದ್ರೆ, ಆ ವಾಕ್ಯ ಬರೆದು ಅದಕ್ಕೂ ಅರ್ಥ ಬರೆದ್ ಬಿಟ್ಟಿದ್ದಾರೆ. ರಾಯರ ಒಂದೊಂದು ಪ್ರತಿಯೊಂದು ಪದಗಳಿಗೆ ಏನ್ ಅರ್ಥ ಅದನ್ನು ವಿವರವಾಗಿ ಬರ್ದಿದ್ದಾರೆ. ಅಂದ್ರೆ ಇದನ್ನ ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಗೆ ಸಂಸ್ಕೃತಲ್ಲೂ ಒಂದು ಗತಿ ಬರುತ್ತೆ. ಗತಿ ಅಂತಂದ್ರೆ ಒಳ್ಳೆ ಹಿಡಿತ, ಆ ಹಿಡಿತ ಬರುತ್ತೆ. ಜೊತೆಗೆ ಚೆನ್ನಾಗಿ ಖುಷಿಯಾಗಿ ಓದ್ಬೋದು ಮಧ್ವಾಚಾರ್ಯ ಚರಿತ್ರೆಗಳನ್ನ. ಯಾಕಂದ್ರೆ ನಮಗ್ ಕೇಳಿರ್ತೀವಿ ಚರಿತ್ರೆಯನ್ನ, ಕೇಳೋದ್ರಿಂದ ಸ್ವಲ್ಪ ಪರಿಚಯ ಇದ್ದೇ ಇರತ್ತೆ. ಪರಿಚಯ ಇದ್ದು ನಾವು ಓದಿದಾಗ ಇನ್ನು ನಮ್ಗೆ ಹತ್ರ ಶಬ್ದಗಳ ಪರಿಚಯನೂ ಆಗುತ್ತೆ. ನಂದು ಎಷ್ಟು ಚೆನ್ನಾಗಿ ಅಣುಮಧ್ಯ ವಿಜಯ ಓದ್ತೀವೋ ಅಷ್ಟು ಅನುಕೂಲವೂ ಹೌದು. ಕಥೆಯನ್ನು ಚೆನ್ನಾಗಿ ಕೊಟ್ಟಿದ್ದಾರೆ, ಅದನ್ನ ನೀವು ಓದ್ಬಹುದು ಮತ್ತೆ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಶ್ಲೋಕದ ಪಾಠವನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನ ಮಾಡ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದ ಗುರುಗಳೇ. ಧನ್ಯವಾದಗಳು. ಹರೇ ನಮಃ. ಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ. ನಮಸ್ಕಾರ.